ಎಲ್ಲ ಅಪ್ರೂವಲ್ ಇದೆ ಅದಕ್ಕೆ. ಡಿಸ್ಮಿಸ್ ಮಾಡೋದಕ್ಕೂ ಅಪ್ರೂವಲ್ ಇದೆ, ಟ್ರಾನ್ಸ್ಫರ್ ಮಾಡೋದಕ್ಕೂ ಅಪ್ರೂವಲ್ ಇದೆ, ಪ್ರಮೋಟ್ ಮಾಡೋದಕ್ಕೂ ಅಪ್ರೂವಲ್ ಇದೆ. ಮತ್ತು ಅದರಿಂದ ಅದಕ್ಕೆ ಬ್ರಹ್ಮದೇವರು ಎಂಥವರು ಅಂತ ಕೇಳಿದರೆ 100% ಶುದ್ಧೇ ಭಾಗವತೆ ಧರ್ಮೇ ನಿರತಃ ಅವ್ರು ಆಗಿದ್ದರಿಂದ ಅವ್ರು ಶಾಪ ಕೊಟ್ಟರು ದೇವರಾಜ್ಞೆ. ಎಲ್ಲ ಕಡೆ ಆ ಮಾತು ಹೇಳೋದಿಲ್ಲ, ಹೇಳಿದ್ಮೇಲೆ ಸೇರಿಸ್ಕೊಂಡ್ಬಿಡ್ಬೇಕಾದ್ರೆ ಮತ್ತೆ. ಇವತ್ತು ಗ್ರಾಂಟ್ ಕೊಡ್ತಾರೆ, ಪರ್ಮಿಷನ್ ತೊಗೊಂಡಿದ್ದೀನಿ ಯಾರು ಕೇಳ್ತಾರೋ ಅವ್ರನ್ನ, ಕೇಳೋದಿಲ್ಲ. ಏನರ್ಥ ಅದಕ್ಕೆ? ಕೊಟ್ಟು ಪರ್ಮಿಷನ್ ಅಂತ ಕೊಡ್ತಾರೆ ಅಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೊಡ್ಡವ್ರು ಏನೇ ಮಾಡಿದರೂ ಕೂಡ ತ್ವದ್ಯಾವ ವಿಷ್ಣು ಪ್ರೇರಣಾ ವಿಷ್ಣು ಪ್ರೀತ್ಯರ್ಥ ಅಂತ ನಾವು ಕೆಲವುದಕ್ಕೆ ಮಾತ್ರ ಹೇಳ್ತೇವೆ. ಬ್ರಹ್ಮದೇವ ರುಜುಗಳು ಎಲ್ಲದಕ್ಕೂ ಹಾಗೆ ಹೇಳ್ತಾರೆ. ಆದ್ದರಿಂದ ಅವ್ರಿಗೆ ಏನಾಗೋದಿಲ್ಲ, ಈ ಪಾಪದ ಹೆಸರೇ ಇಲ್ಲ, ಬರೀ ಪುಣ್ಯದ ವೃದ್ಧಿ. ಪೂರ್ಣಾನಂದ, ಶತಾನಂದ ಅಂದರೆ ಪೂರ್ಣಾನಂದರು ಅಂತ ಅರ್ಥ. ತ್ವದಾಜ್ಞೆಯ ಫಲೋದ್ಧತವು ಆಶು ಜಲೇ ವ್ಯವರ್ಧತಾಂ, ಅದರಿಂದ ಬಲೋದ್ಧತವು. ಅಸುರರಿಗೆ ಸ್ವಂತ ಬಲ ಯಾವಾಗಲೂ ಇರೋದಿಲ್ಲ, ಆವೇಶಾದಿಗಳಿಂದ ಬರಬೇಕು, ವರಾದಿಗಳಿಂದ ಬರಬೇಕೇ ಹೊರತು ಇಲ್ಲ ಶಸ್ತ್ರಗಳು. ವರಾಸ್ತ್ರಾದೇಹೇ ತದನ್ಯಥ ಬಂತಾಗಲೇನೆ. ವರ ಅಸ್ತ್ರ ಇಲ್ಲ, ವರ ಇರಬೇಕು, ಇಲ್ಲ ಅಸ್ತ್ರ ಇರಬೇಕು, ಇಲ್ಲ ವರಾಸ್ತ್ರ ಇರಬೇಕು, ಗೊತ್ತಾಯ್ತು, ಇಲ್ಲ ಆವೇಶ ಇರಬೇಕು, ಏನಾದ್ರು ಇರಬೇಕು ಅವರಿಗೆ. ಸ್ವಂತ ಶಕ್ತಿ ಅವ್ರಿಗೆ ಇರೋದಿಲ್ಲ. ದಡ್ಡ ಏನಾದ್ರು ಬರೋದಾದ್ರೆ ಕಾಪಿ ಮಾಡಿರ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ಯಾರು ಹೇಳ್ಕೊಟ್ಟಿರಬೇಕು. ದಡ್ಡ ಅವನು ನಮಗೆ ಗೊತ್ತಿದ್ರೆ ಹೇಗೋ ಹಾಗೆ. ದುಷ್ಟರ ಬಲ ಎಲ್ಲ ಅದು ಎಕ್ಸ್ಟರ್ನಲ್, ಅದು ಉಳಿದೆಲ್ಲ ನ್ಯಾಚುರಲ್. ವ್ಯವರ್ಧತಾಂ ತ್ವದಾಜ್ಞೆಯ ಬ್ರಹ್ಮವರಾದ ವಾಯುದೇವರ ಆವೇಶ ಬರೋಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ಯಾತಕ್ಕೆ ಬಲ ಉಪಯೋಗಿಸ್ಬಿಟ್ಟು ಅದು ದುರುಪಯೋಗ ಮಾಡ್ಕೊಂಡು ಉಪಯೋಗಿಸ್ಬಿಟ್ಟು ಏನಾಯ್ತು, ಪಾಪ ವೃದ್ಧಿ ಆಯ್ತು. ಅದೇ ರೀತಿ ಬ್ರಹ್ಮದೇವರು ವರ ಕೊಟ್ಟರು, ಅದನ್ನು ಮಿಸ್ಯೂಸ್ ಮಾಡಿಕೊಂಡ. ಅವಧ್ಯವು ಚಿಕ್ರೀಡಶ ಸಜ್ಜರು ಸಾಮಾನ್ಯವಾಗಿ ಅವಧ್ಯತ್ವ ವರ ಕೇಳೋದಿಲ್ಲ ದೇವತೆಗಳು. ಯಾತಕ್ಕೆ? ಒಳ್ಳೆ ಕೆಲಸಗಾರ ಅದನ್ನು ಕಂಟಿನ್ಯೂ ಮಾಡಿ ಅಂತ ಕೇಳೋದಿಲ್ಲ. ಯಾಕೆ? ಅವ್ರು ಮಾಡೇ ಮಾಡ್ತಾರೆ, ಬಿಡ್ತಿರೋದ್ರೆ ಬಿಡೋದಿಲ್ಲ ಅವ್ರು. ನೀನೇ ಇರಬೇಕು ಅಂತ ಕೇಳ್ತಾರೆ. ಏನೋ ಕೇಳಿದ್ರೆ ಅದು ಕಂಟಿನ್ಯೂ ನಾನು ಕೊಡ್ತೀವಿ, ಇಲ್ಲೇ ಇರು ಅಂತ ಹೇಳ್ತಾರೆ. ಹಾಗೆ ಒಳ್ಳೆಯವ್ರು ವರ ಕೇಳೋದಿಲ್ಲ ಸಾಮಾನ್ಯವಾಗಿ. ಕಾರಣ ಒಳ್ಳೆತನನೇ ವರ ಅವರಿಗೆ, ಬೇರೆ ವರ ಬೇಕಿಲ್ಲ, ಒಳ್ಳೆತನನೇ ವರ. ಕೆಟ್ಟವ್ರು ವರ ಯಾತಕ್ಕೆ ಕೇಳ್ತಾರೆ ಇಲ್ಲ, ಅದು ಏನು ಫಿಲಪ್ ಮಾಡೋದೇ ಕೇಳಬೇಕಾದ್ರೆ. ಬಲೇ ವ್ಯವರ್ಧತ ಕೈಕಾಲು ಸರಿ ಇರಬೇಕು. ಕೋಲೆ ಕೂರ್ತಾನೆ, ಕೋಲು ಊರ್ತಾರೆ ಅರ್ಥ ಏನೋ ಡಿಫೆಕ್ಟ್ ಇದೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ದೈತ್ಯರ ಹಣೆ ಬರಲ್ಲ ಅಷ್ಟೇ. ತ್ವದಾಜ್ಞೆಯ ಬ್ರಹ್ಮವರಾದ ಅವಧ್ಯವು ಚಿಕ್ರೀಡಶಾ ಸಂಭವಯ ಮುಖೋದ್ಗತಾನ್. ಆಗ ಇನ್ನೇ ಚಿಕ್ರೀಡಶಾ ಸಂಭವಯ ಮುಖೋದ್ಗತಾನ್ ಒಂದ್ಸತ್ತೇನ ಬ್ರಹ್ಮದೇವರು ಏನು ಮಾಡ್ತಾ ಇದ್ದಾರೆ, ವೇದಗಳನ್ನೆಲ್ಲ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಏನು ನಡೆದಿದೆ? ಸ್ವಯಂಭುವ ವೇದಗಣಾನ್ ಅಹರ್ಷತಾಂ, ವೇದಗಳನ್ನು ಕದ್ರು. ಯಾರವನು? ಐಗ್ರಿವಾಸರ ಬಂದ. ಈಗ ಐಗ್ರಿವಾಸರ ವೇದಗಳನ್ನು ಕದ್ದ. ವೇದ ಕದಿಯೋದು ಅಂದ್ರೆ ಏನು? ಮುಖೋದ್ಗತಾನ್ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಂಡ, ಅದೇ ಕದ್ದಾಗ್ಲೆಕ್ಕ. ಅವ್ನು ಗೆಟ್ ಔಟ್ ಅಂತ ಕಳಿಸ್ಬಿಟ್ಟಿದ್ದಾರೆ, ಕಿಡಿಗಳಿಂದ ಕೇಳ್ತಾ ಇದ್ದಾನೆ ಗುಟ್ಟನ್ನು. ಕದ್ದು ಕೇಳೋದಾಗಲಿಲ್ಲ, ಅದೇ ಕದಿಯೋದು. ಕದ್ದು ಕೇಳೋದು ಅಂದ್ರೆ ಒಂದೇ, ಕದಿಯೋದು ಅಂದ್ರೆ ಒಂದೇ. ಇವರೆಲ್ಲ ಅಪಹಾಸ್ಯ ಮಾಡ್ತಾರೆ. ವೇದನ ಕದಿಯೋದು ಅಂದ್ರೆ ಏನು? ವೇದನ ಬರೆಯೋದಿಲ್ಲ ಅಂತೀರಿ, ಹ್ಯಾಕೆ ಕದಿಯಕ್ಕೆ ಬರುತ್ತೆ ಅಂದರೆ ಕೇಳಿಸ್ಕೊಂಡ್ಬಿಟ್ಟು ಉಪಯೋಗಿಸಿದ್ರೆ ಅದೇ ಕದ್ದಾಗಲೇ. ಅದನ್ನ ಹೇಳ್ತಾರೆ. ಮುಖೋದ್ಗತಾನ್ ಉತ್ತರ ಕೊಟ್ಬಿಟ್ಟಿದ್ದಾರೆ ಆಚಾರ್ಯ. ಇದೆಲ್ಲ ಬಿಟ್ಟು ಸುಮ್ಮನೆ ಪ್ರಶ್ನೆ ಕೇಳಿಬಿಟ್ಟು ಏನೇನೋ ಹೇಳ್ತಾರೆ ಅಂತ ಹೇಳೋಲ್ಲ, ಏನೇನೋ ಕೇಳ್ತಾರಷ್ಟೇ ಅವರು. ಉತ್ತರ ಅಲ್ಲೇ ಇದೆ. ಇವತ್ತು ಕೃತಿ ಚೌರ್ಯ ಗೊತ್ತಿಲ್ಲ. ಈಗ ಇನ್ನೂ ಪುಸ್ತಕ ಅಂತ ಹಾಕ್ಕೊಂಡ ಕೃತಿ ಚೌರ್ಯ ಅಪರಾಧ. ಕೃತಿನ ಕದಿಯೋದು ಅಂದ್ರೆ ಏನು? ಕೊಂಡ್ಕೊಂಡ್ಬಿಟ್ಟು ಕದ್ರೆ ಕೊಂಡ್ಕೊಂಡ್ಬಿಟ್ಟು ಬರ್ತದೆ, ಕಾಪಿ ಮಾಡಿದ. ಅವಾಗ ಏನಾಗುತ್ತೆ? ಕದ್ದಲ್ಲ ಅಲ್ಲ ಏನೋ ಅವನು ಕೊಂಡ್ಕೊಂಡ್ರು ಅಷ್ಟೇ, ಪುಸ್ತಕ ಕದ್ದರೂ ಅಷ್ಟೇ. ವಿಷಯನ ಅಕ್ನಾಲಜ್ಮೆಂಟ್ ಮಾಡದೆ ಬರೆದ್ರೆ ಏನಾಯ್ತದು? ಕದ್ದಾಗಲೇ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಮುಖೋದ್ಗತಾನ್ ಸ್ವಯಂಭುವ ವೇದಗಣಾನ್ ಹರ್ಷತಾಂ. ಸ್ವಯಂಭುವ ಮುಖೋದ್ಗತಾನ್ ವೇದಗಣಾನ್. ಬ್ರಹ್ಮದೇವರ ಮುಖದಿಂದ ಹೊರಬಂದಂಥ ವೇದಗಳ ಸಾಲನ್ನು, ಒಂದೆರಡು ವೇದ ಅಲ್ಲ, ಎಷ್ಟು ಕದ್ರವರು? ಒಂದೊಂದು ವೇದನೂ ಮಂತ್ರ ಇದ್ದಾಗ ಲೆಕ್ಕ. ಅದು ಸ್ವಾರಸ್ಯ. ಅದು ಸಾಮಾನ್ಯವಾಗಿ ಪುರಾಣದ ವಾಕ್ಯಗಳನ್ನು, ಕಾವ್ಯದ ವಾಕ್ಯಗಳನ್ನು ಶ್ಲೋಕ ಅಂತ ನಾವು ಕರೀತೇವೆ. ವೇದಗಳ ಶ್ಲೋಕ ಅಂತ ಮಂತ್ರ ಅಂತ ಕರೀತಾರೆ. ವೇದಗಳನ್ನು ಮಂತ್ರ ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಆ ಪದದಲ್ಲೇ ಸ್ವಾರಸ್ಯ ಇದೆ. ವೇದದ ಪ್ರತಿ ಶ್ಲೋಕನೂ ಮಂತ್ರ ಮಾಡಕ್ಕೆ ಬರುತ್ತೆ ಅಂತ. ಬೃಹತಿ ಸಹಸ್ರ ಹಾಗೆ ಬಂದಿರೋದು. ಇನ್ನೂ ಯಾವುದೂ ಸೇರಿಸ್ಕೊಂಡು ಬೇಕಾದ್ರೂ ಮಂತ್ರ ಮಾಡೋದು. ಮಂತ್ರ ಅದು ಪ್ರತಿ ವಾಕ್ಯನೂ ಏನದು? ಮಂತ್ರ. ವೇದದ್ದು ಸ್ವಾರಸ್ಯ ತಿಳ್ಕೊಂಡ್ಬಿಟ್ಟು ಮಂತ್ರ ಅಂತ ಯಾತಕ್ಕೆ ಕರೀತಾರೆ ಎಂಬುದಕ್ಕೆ ಸಾಕ್ಷಿ ಅದು. ಅಪೌರುಷೇಯ, ದೋಷ ದೂರ, ಆದ್ದರಿಂದ ಹೇಳಿದ ಮಾತೆಲ್ಲ ಮಂತ್ರನೇ. ಆದ್ದರಿಂದನೇ ಅವ್ರು ಕದ್ದಿದ್ದೇನೋ ವೇದಗಣಾನ್, ಒಂದು ಮಂತ್ರ ಗಣಗಳನ್ನೇ ಕದ್ದಾಗಲೆಕ್ತಾವ. ತದಾ ಅಭವಸ್ತ್ವಂ ಹಯಶೀರ್ಷ ಈಶ್ವರ. ದೇವ್ರೇನು ಮಾಡ್ತಾನಾಗ? ಹಯಶೀರ್ಷ, ಹಯಗ್ರೀವ ರೂಪ ಸ್ವೀಕಾರ ಮಾಡ್ತಾನೆ. ಹಯಗ್ರೀವಾಸರ ಬೇರೆ ಇದ್ದಾನೆ, ಹಯಗ್ರೀವ ಭಗವಂತನ ರೂಪ ಬೇರೆ ಇದೆ. ಇದು ಭಗವದ್ ರೂಪ. ಇದು ಹಯಶೀರ್ಷ ಈಶ್ವರ. ಪ್ರಶ್ನೆ ಹಾಕ್ಕೊಂಡು, ಹಾಗಿದ್ರೆ ಬೇರೆ ರೂಪದಲ್ಲಿ ಕೊಲ್ಲಕ್ಕೆ ಬರ್ತಿದ್ದಿಲ್ವಾ? ಇವ್ರು ಬೇರೆ ರೂಪ ತೊಗೋಬೇಕಾಗಿತ್ತ ಅಂದರೆ ಈಶ್ವರ ಸರ್ವಸಮರ್ಥ. ಈ ರೀತಿ ತೊಗೊಳೋದಕ್ಕೆ ಏನು ಕಾರಣ? ಲೀಲೆ ಅಷ್ಟೇ. ಲೀಲೆ ಹೊರತು ಬೇರೆ ಅಲ್ಲ. ಅಸಾಮರ್ಥ್ಯದಿಂದ ತೊಗೊಂಡಿದ್ದಲ್ಲ. ಕೆಲವರು ಆ ವೇಷ ತೊಗೊಂಡ್ರೆ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲರೂ ಸಾಧ್ಯ ಇಲ್ಲ.
ಕಾರ್ಪೆಂಟರ್ ಬರ್ತಾನೆ, ಟೂಲ್ಸ್ ಇಲ್ಲ, ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಟೂಲ್ಸ್ ಇದ್ರೆ ಏನು ಮಾಡಲಿ ಅಂತ ಕೇಳ್ತಾನೆ. ದೇವ್ರಿಗೆ ಏನು ಬೇಕಿಲ್ಲ, ಯಾಕೆ ಪರಿಪೂರ್ಣ ಆತ, ಹೇಗೆ ಬೇಕಾದ್ರೂ ಮನಸ್ಸಲ್ಲಿ ಅಂದ್ಕೊಂಡ್ರು ಮಾಡಿ ಹಾಕ್ಬಿಡ್ತಾನೆ. ಮತ್ತು ಯಾತಕ್ಕೆ ಮಾಡ, ಈಶ್ವರ ಸರ್ವ ಸಮರ್ಥನಾದರೂ ಕೂಡ ಆ ರೀತಿಯಲ್ಲಿ ಸ್ವೇಚ್ಛೆಯಿಂದ ಮಾಡ್ತಾನೆ. ಅಕಸ್ಮಾತ್ ಆ ರೀತಿ ಮಾಡದೆ ಹೋದ್ರೆ ಏನು ಕೇಳ್ತಿದ್ರು, ಎಲ್ಲ ಒಂದೇ ರೂಪದಿಂದ ಮಾಡ್ತಾರೆ, ಇನ್ನೊಂದು ರೂಪಾಯಿ ತೊಗೊಳಕ್ಕೆ ಬರೋದಿಲ್ಲ ಅವನಿಗೆ. ಯಾವಾಗಲೂ ಒಂದೇ ಡ್ರೆಸ್ ಹಾಕ್ತಿರಲ್ಲ, ಬೇರೆ ಡ್ರೆಸ್ ಬೇರೆ ಇಲ್ಲ ಅಂತ ಕೇಳ್ತಾರಲ್ಲ, ಹಾಗೆ ತುಂಬ ಹಾಕಿದರೆ ಅದಕ್ಕೊಂದು ಅಬ್ಜೆಕ್ಟ್ ಮಾಡ್ತಾರೆ. ಮತ್ತೆ ಅದಕ್ಕೆ ಹೇಳ್ತಾರೆ, ಬೇರೆ ಯಾರೋ ಒಂದು ಹೊಸ ಒಬ್ಬರು ಸುಳ್ಳು ಬರ್ತಾ ಇರುತ್ತೆ ಕಾಣುತ್ತೆ, ಬೇರೆಯವ್ರ ಹತ್ರ ಅಂತ ಹೇಳೋದು, ಎಲ್ಲ ಸುಳ್ಳೋದು. ವೈಭವ ಬೇರೆ, ಅಸಾಮರ್ಥ್ಯ ಬೇರೆ. ಆ ದೃಷ್ಟಿಯಲ್ಲಿ ದೇವರು ಎರಡನ್ನೂ ಮಾಡಿ ತೋರಿಸ್ತಾರೆ. ಒಂದೇ ರೂಪದಿಂದ ಬೇಕಾದ್ರೆ ಅದನ್ನೂ ಮಾಡ್ತಾನೆ, ಒಳಗೆ ಇನ್ನೊಬ್ಬರಿಂದ ಮಾಡಿಸ್ಬೇಕು ಅದನ್ನೂ ಮಾಡ್ತಾನೆ, ಬೇರೆ ತೊಗೋಬೇಕು ಅದನ್ನೂ ಮಾಡ್ತಾನೆ, ಪ್ರಾಣಿಗಳ ರೂಪ ತೊಗೋಬೇಕು ಅದನ್ನೂ ಮಾಡ್ತಾನೆ, ಏನು ಕೇಳ್ತೋ ಅದೆಲ್ಲ ಮಾಡ್ತಾನೆ. ಯಾವುದೋ ಹುಲ್ಲುಕಡ್ಡಿ ಹತ್ರ ಅದನ್ನೇ ಹೊಡಿತಾನೆ. ಇದೆಲ್ಲ ಯಾತಕ್ಕೆ ಪರಿಪೂರ್ಣತೆ ತೋರಿಸುತ್ತೆ. ಇವೆಲ್ಲ ವೆರೈಟಿ ಕೇಳ್ತಾ ಹೋದಂತೆ ಏನು ಅದೇ ಹೇಳ್ತಾರೆ ಅಲ್ಲ, ವೆರೈಟಿ ಹೇಳ್ತಾ ಹೋಗ್ತಾರೆ. ದೇವರ ಪರಿಪೂರ್ಣತ್ವ ಅನೇಕ ಆ್ಯಂಗಲಲ್ಲಿ ಗೊತ್ತಾಗ, ಒಂದೇ ಕಡೆ ಶಾರ್ಟ್ ಹೊಡಿತಾ ಇರ್ತಾರೆ, ಬೇರೆ ಕಡೆ ಹೊರಟಾಗ್ಬಿಡ್ತಾರೆ, ಅದು ಬೇರೆ ಕಡೆ ಅದಕ್ಕೆ ಬರೋದಿಲ್ಲ ಅಂತ ಅರ್ಥ. ಯಾವ ಕಡೆ ಬೇಕಾದ್ರೆ ಹೊಡಿತಾರೋ ಆಲ್ರೌಂಡ್ ಅಂತ ಕರೀತಾರೆ. ಆಲ್ರೌಂಡ್ ರೇಟಸ್ ಬರಬೇಕಾದ್ರೆ ಎಲ್ಲ ರೀತಿಯಲ್ಲೂ ಮಾಡಬೇಕು. ಹಯಶೀರ್ಷಃ ಈಶ್ವರ. ಗಣೇಶನಿಗಿದೆ, ಗಣಮುಖ ಇದೆ, ಅದು ಲೀಲೆ ಅಲ್ಲ, ಅದು ಲೀಲೆ ಅಲ್ಲ. ಏನಾಯ್ತದು, ಒಂದು ಕಾರಣಕ್ಕೆ ಬಂತದು. ದೇವರು ಹಾಗಲ್ಲ, ಸ್ವರೂಪತಃ ಆಗಿದ್ದ. ಗೊತ್ತಾಯ್ತಾ, ಹಯಗ್ರೀವ ದಕ್ಷ ಪ್ರಜಾಪತಿಗೆ ಮೇಕೆ ತಲೆ ಬಂತು, ಶಾಪ ಇದೆ, ನಂದೀಶ್ವರನ ಶಾಪ ಇದೆ. ಗಣೇಶನಿಗೆ ರುದ್ರದ ಹೊಡೆದಾಕಿದ್ದಾರೆ, ಪ್ಲೇಸ್ ಮಾಡ್ತಾರೆ. ಆದರೆ ಹಯಗ್ರೀವ ದೇವ್ ಇಟ್ಕೊಂಡ್ರೆ ಯಾವ ಕುದುರೆ ಹಾಕಿಟ್ರು ಕಟ್ ಮಾಡಿಟ್ರು ಅದು ಕೆಳಾಗಿಲ್ಲ. ಹೇಗಿದೆ ಅದು, ರೂಪ ಇರೋದೇ ಹಾಗೆ, ವ್ಯತ್ಯಾಸ ಇದೆ. ಬೇರೆಯವರಿಗೆ ಆ ರೀತಿ ಬಂದರೆ ಏನಂತ ಕರೀತಾರೆ ಅದನ್ನು, ಏನೋ ಒಂದು ಕಾರಣ ಇದೆ. ದೇವರಿಗೆ ಏನು ಪರಿಪೂರ್ಣತ್ವನೇ ಕಾರಣ, ಇನ್ನೇನು ಕಾರಣನೂ ಇಲ್ಲ. ಇದೆಲ್ಲ ಹೇಳೋದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ನೋಡಿದ ಕಥೆ ಕಂಡ ಕಾಣಿಸುತ್ತದೋ ಒಳಗಿರತಕ್ಕಂಥ ದೇವರ ಮಹಿಮೆ. ಹಯಶೀರ್ಷ ಈಶ್ವರ, ಅದು ಈಶ್ವರ ಶಬ್ದ ಉಪಯೋಗಿಸಿಬಿಟ್ಟು ಸರ್ವ ಸಮರ್ಥ ಅವರು. ಗೊತ್ತಾಯ್ತು, ಈಶ್ವರ ಅಂದ್ರೇನು, ಸಮರ್ಥ ಅಂತ ಅರ್ಥ. ಈಶೇಭ್ಯ ವರ, ಮತ್ತೆ ಈಶಾ ಅಂದ್ರೆ ಸಮರ್ಥ, ಈಶ ವರಹ ಈಶ್ವರ. ಗೀತಾ ಭಾಷೆಯಲ್ಲಿ ಆಚಾರ್ಯ ಬಿಡಿಸಿ ತೋರಿಸ್ತಾರೆ ಅದು. ಈಶ ವರಹ, ಈಶೇಭ್ಯೋ ವರಹ, ಸಮರ್ಥರಲ್ಲಿ ಸಮರ್ಥ, ವರದೇಶ ವರಪ್ರದ ಅಂಥವ್ರು ಮಾಡ್ತಾರೆ ಅಂದರೆ ಲೀಲೆ. ಅದಕ್ಕೆ ಚಿಕ್ರೀಷಾ ಸಂಭವಯ, ಬರೀ ಕ್ರೀಡೆಗೋಸ್ಕರ ಮಾಡ್ತಾರೆ ಹೊರತು ಬೇರೆದಕ್ಕಲ್ಲ. ತ್ವದಾಜ್ಞೆಯ ಬ್ರಹ್ಮವರಾದವಧ್ಯೌ ಚಿಕ್ರೀಡಷಾ ಸಂಭವಯ ಮುಖೋದ್ಗತಾನ್ ಸ್ವಯಂಭುವೋ ವೇದಗಣಾನ್ ಅಹರ್ಷತಾಂ ಕದ್ರು. ತದಾ ಆಗ ತ್ವಂ ನೀನು ಅಭವಃ ಆದಿ, ಏನಾದಿ, ಹಯಶೀರ್ಷಃ ಹಯಗ್ರೀವ ರೂಪವನ್ನು ಸ್ವೀಕಾರ ಮಾಡಿದಿ. ಈಶ್ವರ ಸಮರ್ಥನಾಗಿದ್ದರೂ ಕೂಡ, ಅಥವಾ ಹಯಶೀರ್ಷೇ ಅಪಿ ಸಮರ್ಥ ಈಶ್ವರ, ಅದರಲ್ಲೂ ಸಮರ್ಥನೆ. ಯಾವ ರೂಪ ತಗೊಂಡು ಅಲ್ಲದೆ ಅದೇ ಕೆಲಸ ಹಾಗೆ ಮಾಡಬಲ್ಲ, ಇದು ವಿಶೇಷ. ಮುದುರೂಪೇ ಈಶ್ವರ, ಹಯಶೀರ್ಷ ರೂಪೇಪಿ ಈಶ್ವರ. ಈ ರೀತಿ ಎಲ್ಲ ರೀತಿಯಲ್ಲೂ ಪರಮಾತ್ಮ ಪೂರ್ಣನಾಗಿದ್ದಾನೆ. ಆಹೃತ್ಯ ವೇದಾನಖಿಲಾನ್ ಪ್ರದಾಯ ಸ್ವಯಂಭುವೇತೌ ಚ ಜಗಂತದಸ್ಯೂ ನಿಷ್ಪೀಡ್ಯತಾವೂರು ತಡೇಕರಾಭ್ಯಾಂ ತನ್ಮೇಧಸೈವಾಶು ಚಕರ್ಥವೇದಿನೀ. ಆಹೃತ್ಯ ವೇದಾನ್ ಅಖಿಲಾನ್ ಪ್ರದಾಯ ಸ್ವಯಂಭುವೇ ತೌ ಚ ಜಗಂತದಸ್ಯು. ಅದಕ್ಕೆ ಆಚಾರ್ಯ ವೇದವಿನೇತ್ತು ಚತುರ್ಮುಖ ವಂದ್ಯ ಅಂತ ಮತ್ಸ್ಯರೂಪಕ್ಕೆ ಹೇಳಿದರು. ಇದಕ್ಕೂ ಸೇರಿಸ್ಕೋಬೇಕನ್ನ, ಮತ್ಸ್ಯರೂಪಕ್ಕನ್ನು ಹೇಗ್ರೀವ ರೂಪಕ್ಕೂ ಎಲ್ಲರಲ್ಲೂ ಅದೇ ಕೆಲಸ ಆಗಿರೋದು. ಇಬ್ಬರು ವೇದ ಕದ್ದವರೇ, ಎಲ್ಲರಲ್ಲೂ ಪರಮಾತ್ಮ ಮಾಡಿದ್ದೇನೋ ಅವ್ರನ್ನ ಕೊಂದು ಬ್ರಹ್ಮದೇವರು ವಾಪಸ್ ಕೊಟ್ಟರು ಅಂತ ಹೇಳಿದ್ರಿಂದ ಎರಡು ರೂಪಕ್ಕೂ ಅನ್ವಯವಾಗ ಹಾಗೆ ಸ್ತೋತ್ರ ಮಾಡಿರೋದು. ಆಹೃತ್ಯ ವೇದಾನ್ ಅಖಿಲಾನ್ ಪ್ರದಾಯ ಸ್ವಯಂಭುವೇ. ಬ್ರಹ್ಮದೇವರಿಗೆ ಎಲ್ಲ ವೇದಗಳನ್ನು ಒಯ್ದಿದ್ದ, ಎಲ್ಲ ಏನು ಕದ್ದಿದ್ದ ಅಷ್ಟನ್ನೂ ಕೊಟ್ಟರು. ಇಲ್ಲೂ ಪ್ರಶ್ನೆ ಮಾಡಬಹುದು, ವೇದಗಳನ್ನೆಲ್ಲ ಒಯ್ದ ಅಂತ ಕೇಳಿದ್ರೆ ಅನಂತ ವೇದ ಒಯ್ಯೋ ಶಕ್ತಿ ಇತ್ತು ಅವನಿಗೆ, ಅದೇ ಒಂದು ಗ್ರೇಟ್ನೆಸ್ ಆಗ್ಬೋದು ಅಂತ ಕೇಳಿದ್ರೆ ಅಲ್ಲ, ವೇದಗಣಾನ್ ಒಂದು ಗುಂಪು ಒಯ್ದ, ಅಷ್ಟನ್ನೆಲ್ಲ ತಂದು ಕೊಟ್ಟರು ಅಷ್ಟೇ. ಅನಂತ ವೇದ ತಿಳ್ಕೊಳ್ಳೋಕೆ ಯಾರಿಗೆ ಸಾಧ್ಯ ಇದೆ? ರುಜುಗಳಿಗೆ ಇಲ್ಲ, ಲಕ್ಷ್ಮೀನಾರಾಯಣ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇವನಿಗೆ ಅದು ಸಾಧ್ಯ ಇಲ್ಲ. ಅದು ಎಷ್ಟು ಸಿಕ್ತೋ ಅಷ್ಟು ಕದ್ದ. ಇವತ್ತು ನಮಗೆ ಎಷ್ಟೋ ಸತಿ ಕೋಟೆ ದಿವಸ ಇರ್ತಾರೆ, ಒಂದು 10 ರೂಪಾಯಿ ಬಿಸಾರು ಹುಡ್ಕಾ ಕೂತಿರ್ತಾರೆ. 10 ರೂಪಾಯಿ ಅವರು ಯಾತಕ್ಕೆ ಏನು ಗೊತ್ತು ಅವನಿಗೆ, ಅದು ವ್ಯಾಲ್ಯೂ ಗೊತ್ತದು. ಕಡಿಮೆ ಆಯಿತು ಅಂತ ಬಿಡೋದಿಲ್ಲ. ಯಾಕೆ, ಹಣ ಅಂದರೆ ಹಣನೇ. ಅದು ಹೇಗೆ ಅವನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ವೋ ಹಾಗೆ ವೇದ ಮಂತ್ರಗಳು ಎಷ್ಟು ಪೂರ್ಣ ಆದರೂ ಅಷ್ಟೇ, ಏಕದೇಶ ಆದರೂ ಅಷ್ಟೇ, ಒಂದು ಪದ ಆದರೂ ಅಷ್ಟೇ. ಈ ಬೀಜಾಕ್ಷರ ಒಂದೊಂದೇ ತಾನೇ ಇರೋದು, ಅಷ್ಟೇ ಮಂತ್ರ. ಓಂ ಎಂ ರಮ್ ಓಂ ಇದೆಯಲ್ಲ, ಎಮ್ಮೆ ಮಂತ್ರ, ರಮ್ಮೆ ಮಂತ್ರ, ಒಮ್ಮೆ ಮಂತ್ರ. ಆ ದೃಷ್ಟಿಯಿಂದ ಯಾವ ದೃಷ್ಟಿಯಲ್ಲೇ ತೊಗೊಂಡ್ರು ಕೂಡ ಅವನು ಎಷ್ಟು ಕದ್ದಿದ್ದ ಅಖಿಲಾನ್ ಅಷ್ಟನ್ನು ವಾಪಸ್ ತಂದು ಕೊಟ್ಟ ಬರ್ಮ. ಕೆಲಸಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಎಷ್ಟು ಬರುತ್ತೆ, ಅರ್ಧಕ್ಕರ್ಧ ಬರೋದಿಲ್ಲ. ಬಸ್ಸು ಯಾರ್ಯಾರಿಗೂ ಹೋಗಿರುತ್ತೆ, ಸಿಕ್ಕೋರೋದೆಲ್ಲ ಸಿದ್ಧಾಗಿರ್ತಾನೆ ಅವನು.
ಅಂತೂ ಸಿಕ್ತು ಅಂತಾಗದು. ಇದು ಹಾಗಲ್ಲ. ಅಖಿಲಾನ್, ಅಖಿಲಾನ್ ಶಬ್ದಕ್ಕೆ ಎರಡು ಅರ್ಥ. ಎಲ್ಲ ತಂದುಕೊಟ್ರು, ಹೇಗಿದ್ದು ಹಾಗೆ ತಂದುಕೊಟ್ರು. ವೇದಗಳು ಹೇಗಿದ್ದರೆ ಹಾಗೆ ಅಂದರೆ ಏನರ್ಥ? ಸ್ವರ ವರ್ಣ ಎಲ್ಲ ಇರಬೇಕಾದ್ರೆ ವೇದಗಳಿಗೆ ಸ್ವರ ಚೇಂಜ್ ಆಗಬಾರ್ದು. ಪ್ರಿಂಟ್ ಮಿಸ್ಟೇಕ್ಸ್ ಅವೆಲ್ಲ ಆಗಾಗಿಲ್ವಲ್ಲ, ಆ ಥರ ಸ್ವರ ಸೇರಿ ಯಾವುದು ಚೇಂಜ್ ಆಗುವ. ಅಖಿಲಾನ್, ಖಿಲ ಖಿಲ ಆಗದಂತೆ ತಂದುಕೊಟ್ಟ ಪರಮಾತ್ಮ, ಮುಕ್ಕಾಗದಂತೆ ತಂದುಕೊಟ್ಟಿದ್ದಾನೆ. ಇದು ದೇವರು ತಂದುಕೊಡೋದ್ರಲ್ಲೂ ವೈಶಿಷ್ಟ್ಯ, ಮತ್ತೆ ಕೊಲ್ಲೋದ್ರಲ್ಲೂ ವೈಶಿಷ್ಟ್ಯ, ತಂದುಕೊಡೋದ್ರಲ್ಲೂ ವೈಶಿಷ್ಟ್ಯ. ಇದು ಅಖಿಲಪ್ರದ ಪರಮಾತ್ಮ. ಅದನ್ನು ಅಲ್ಲ, ಸ್ವಾರಸ್ಯ ಇದೆ. ಕೆಲವು ಮಂತ್ರಗಳು ಇನ್ನೊಬ್ರು ಕೇಳಿಬಿಟ್ರೆ ಶಕ್ತಿ ಕಡಿಮೆ ಆಗಿಬಿಡುತ್ತೆ, ಗೊತ್ತಾಯ್ತಾ? ಅದಕ್ಕೆ ಗುರುಮಂತ್ರ ಪರಿತ್ಯಾಗಿ ರೌರವಮ್ಯಾತಿ ಅಂತ ಹೇಳ್ತಾರೆ. ತುಂಬ ಜನಕ್ಕೊಂದು ಶೋಕಿ, ಯಾರೋ ದೊಡ್ಡವ್ರ ಬಂದಾಗ ಮಂತ್ರ ಹಿಡ್ಕೊಂಡು ಹೇಳ್ಸ್ಕೊಂಡ್ಬಿಡೋದು, ಇಷ್ಟು ಮಂತ್ರ ಆಯಿತು ಅಂತೇಳಿ. ಅಲ್ಲಿ ಆ ಕೃಷ್ಣಾರ್ಪಣ ಅವತ್ತೇ ಅದು ಬಾಯ್ದು ಬದುಕಾಗತ್ತದು. ಮಹಾಪಾಪ ಪರಿತ್ಯಾಗಿ ಗುರುಮಂತ್ರವನ್ನು ಮತ್ತೆ ಹಿಡದೆ ಹೋದರೆ ಅದೇನಾಗುತ್ತದೋ ಪಾಪ ಬರುತ್ತೆ. ಅದು ಮಿಸ್ಯೂಸ್ ಮಾಡೋಂಗಿಲ್ಲ, ಮತ್ತು ಉಪಯೋಗಿಸ್ತಾ ಇರಾಗೋ ಇಲ್ಲ, ಉಪಯೋಗಿಸ್ಬೇಕು ಅದನ್ನು. ಹಾಗೆ ಇಟ್ಟರೆ ರಸ್ಟ್ ಹಿಡಿಯುತ್ತಲ್ಲ, ಹೇಗೆ ಅದು ಶಕ್ತಿ ಕಡಿಮೆ ಆಗ ಮಂತ್ರಗಳು. ಅದಕ್ಕೆ ಯಾರು ಕೇಳಿಸ್ಕೊಂಡ್ಬಿಟ್ರು, ಅವಾಗ ಏನು ಮಾಡಬೇಕು? ಅವ್ನು ಮತ್ತೆ ಹೇಳಿಸ್ಕೊಂಡು ಮತ್ತೆ ಸರಿ ಮಾಡ್ಕೋಬೇಕು. ಇಲ್ಲ ಹೆಚ್ಚು ಪಾಯಸದಿಂದ ಜಪ ಮಾಡ್ಕೊಂಡು ಶಕ್ತಿ ತರ್ಕೋಬೇಕು ವಾಪಸ್. ಇನ್ನೊಬ್ರಿಗೆ ಹಾಗೆಲ್ಲ ಕೇಳಬಾರದು. ಅದಕ್ಕೆ ಕಿವಿಯಲ್ಲಿ ಉಪದೇಶ ಮಾಡ್ತಾರೆ, ಮಂತ್ರೋಪದೇಶ ಮಾಡ್ಬೇಕಾದ್ರೆ ಕಿವಿಯಲ್ಲಿ ಮಾಡ್ತಾರೆ. ಇವತ್ತು ಕಿವಿಯಲ್ಲಿ ಯಾತಕ್ಕೆ ಮಾಡ್ತಾರೆ ಅಂದರೆ ಅಷ್ಟು ಬರೋದಿಲ್ಲ ಮಂತ್ರ ಆದ್ದರಿಂದ. ಜೋರ ಗಟ್ಟೆ ಬಾರಿಸ್ತಿರ್ತಾರೆ, ಕಿವಿಯಲ್ಲಿ ಒಂದು ಗಾಯತ್ರಿನೇ ಬರೋದಿಲ್ಲ. ಪಾಪ ಅವ್ರ ಅಪ್ಪಿಗೆ ಬರೋದಿಲ್ಲ. ಅವ್ರು ಬಂದಿದ್ದು ಗೊತ್ತಾಗಬಾರ್ದು, ಅಷ್ಟು ಬರದೇ ಇದ್ದಿದ್ದು. ಹಾಗಾಗಿಬಿಡ ಗಟ್ಟಿಯಾಗಿ ಹೇಳಿದರೆ ಹಣೆಬರ ಗೊತ್ತಾಗುತ್ತೆ. ಆದರೆ ಮಂತ್ರಗಳನ್ನ ಗುಟ್ಟಾಗಿ ಹೇಳೋದು ಕೇಳ, ಅದೊಂದು ಮಾತಿದೆ, ಷಟ್ಕರಣೋ ಭಿದ್ಯತೆ ಮಂತ್ರ. 6 ಕಿವಿ ಮಂತ್ರ ಬಿದ್ದರೆ ಶಕ್ತಿ ಹೋಯ್ತು ಅಂತ. 6 ಕಿವಿಗೆ ಅಂದ್ರೇನು? ಕೇಳೋರು 4 ಕಿವಿ ಓಕೆ, 6 ಕಿವಿ ಮೂರನೇ ವರ್ಷ ಇರಬಾರ್ದು. ಮೂರನೇ ಯಾರು ಇದ್ರ ಅಂತ ಕೇಳೋ ಥರ್ಡ್ ಪರ್ಸನ್ ಅಂತ ಕಾನ್ಸೆಪ್ಟ್ ಇದೆ, ಅದಿರಬಾರ್ದು. ಅದಕ್ಕೇನೆ ಇನ್ನೊಬ್ಬರು ವೈದ್ಯ ಅಂದರೆ ವೈದ್ಯಗಳ ಶಕ್ತಿ ಕಡಿಮೆ ಆದಾಗ ಲೆಕ್ಕ. ಅರ್ಥ ಆಯ್ತಾ? ಅದು ಮತ್ತೆ ಹಾಗೆ ಮಾಡಿಕೊಟ್ಟ ಅಂತ ಹೇಳೋದು ಕಡ್ತಾರೆ. ಸ್ಪರ್ಶ ಮೈಲಿಗೆ ಬಟ್ಟೆ ಮತ್ತೆ ಹಾಕೋಬೇಕಲ್ಲ, ಮತ್ತೆ ಅದು ಒಗೆದು ಹಾಕೋಬೇಕು. ಮೈಲಿಗೆ ಬಟ್ಟೆ ಮುಟ್ಟಿ ಇನ್ನೊಬ್ರು ಮುಟ್ಟಿದ್ರೆ ಏನಾಗುತ್ತದು? ಮೈಲಿಗೆ ಆಗುತ್ತೆ. ಅದು ಇನ್ನೊಬ್ರು ಕೇಳಿದರೆ ಇನ್ನೊಬ್ರು ಮುಟ್ಟಿದ್ರು ಅಷ್ಟೇ. ಸೊ ಮಡಿ ಬಟ್ಟೆ ಇನ್ನೊಬ್ರು ಹೇಗೆ ಮುಟ್ಕೊಡೋದು, ಅದು ಮಂತ್ರಗಳು ಗಟ್ಟಿಯಾಗಿ ಹೇಳಬೇಡಿ ಅಂತ ಹೇಳ್ತಾರೆ. ಉಪಾಂಶ ಮನಸ್ಸಲ್ಲೇ ಹೇಳ್ಕೋಬೇಕು. ಬಾಯಿ ಬರೋವರೆಗೂ ಗಟ್ಟಿಯಾಗಿ ಹೇಳಬೇಕು, ಬಾಯಿ ಬಂದಾದ್ಮೇಲೆ ಗಟ್ಟಿಯಾಗಿ ಹೇಳಬಾರ್ದು. ಹೇಳಿದರೆ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿ ಉಪಾಂಶು ಜಪ ಅಂತ ಕರೀತಾರೆ. ಅದು ತುಟಿ ಕೂಡ ಅಲ್ಲಾಡಬಾರ್ದು. ತುಟಿ ಕೂಡ ಅಲ್ಲಾಡ್ದ ಮಾಡಿದರೆ ಅದು ಭಾರಿ ಶ್ರೇಷ್ಠವಾದ ಮಾನಸಿಕ ಆಗಿರ್ಬೇಕು. ಕೆಲಸತ್ತೆ ತುಟಿ ಮಾತ್ರ ಅಲ್ಲಾಡ್ತದೆ, ಏನಂತ ಗೊತ್ತಾಗಲ್ಲ. ತುಟಿನೂ ಅಲ್ಲಾಡೋದಿಲ್ಲ, ಅಷ್ಟೇ ಮನಸ್ಸಿನಲ್ಲಿ ಮಾತ್ರ ಕರೆಕ್ಟಾಗಿ ಜಪ ಮಾಡ್ತಾನೆ. ಈ ಸಾಮವೇದ ಮನಸ್ಸಿಗೆ ಎಷ್ಟು ಕಷ್ಟ, ಸಾಮವೇದ ಮನಸ್ಸನ್ನು ಹೇಳ್ಕೋಬೇಕಾದ್ರೆ. ಸಾಮವೇದ ಹೇಗೆ ಹೇಳ್ಬೇಕಾದ್ರೆ ಗಾಯತ್ರಿ ಅಂತ ಹೇಳುವಾಗ ಇನ್ನೊಬ್ರಿಗೆ ಕೇಳಿಸ್ಬಾರ್ದು, ಹೇಳಬೇಕು. ಎಷ್ಟು ಕಷ್ಟ, ಅದು ಪೂರ್ಣ ಪುಣ್ಯ ಬರುತ್ತೆ. ಕಾನ್ಸಂಟ್ರೇಷನ್ ಪೂರ್ತಿ ಇರಬೇಕು. ಶಕ್ತಿ ಹ್ರಾಸ ಅಂದರೆ ಶಕ್ತಿ ಹ್ರಾಸವಾಗದಂತೆ ಪರಮಾತ್ಮ ತಂದುಕೊಟ್ಟಿದ್ದಾನೆ. ಅಖಿಲವಾಗದಂತೆ ತಂದುಕೊಟ್ಟ. ಅದ್ರ ಗೊತ್ತಿದ್ರೂ ಕೂಡ ಅದು ಅನುಗ್ರಹ ಮಾಡಿದವರು ಏನಾಗೋದಿಲ್ಲ, ಫಲ ಕೊಡೋದಿಲ್ಲ. ಮಂತ್ರ ಗೊತ್ತಿಲ್ಲ, ಅದಕ್ಕೆ ಪುಸ್ತಕ ನೋಡ್ಕೊಂಡು ಕಲಿಬೇಡಿ ಮಂತ್ರಗಳನ್ನು. ಯಾರೂ ಇಲ್ಲ ಹೇಳ್ಕೊಡೋದಕ್ಕೆ. ಯಾರೋ ಹುಡುಗ ಇರ್ತಾರೆ, ಅವನಿಗೆ ಓದು ಅಂತೇಳಿ ಅವ್ರ ಕೈಲಿ ಹೇಳ್ಸ್ಕೋಬೇಕು, ನಾನೇ ಕಲ್ತ್ಕೋಬಾರ್ದು. ಅರ್ಥ ಆಯ್ತಾ? ಅದು ಮಂತ್ರ ಸ್ವಾರಸ್ಯ. ಅದಕ್ಕೆ ರತಿ ಮಾಯಾರೂಪದಲ್ಲಿರುತ್ತೆ, ಮುಂದೆ ಬರುತ್ತೆ ಕತೆ. ಪ್ರದ್ಯುಮ್ನ ಗಂಡ ತಾನೇ ಮಂತ್ರ ಹೇಳ್ಕೊಡ್ತಾವ್ರು ಗಂಡನಿಗೆ. ಇಂದ್ರದೇವರು ಎಷ್ಟು ದೊಡ್ಡವರು, ವಿಶ್ವರೂಪಾಚಾರ್ಯ ಸಣ್ಣವರು, ಅವ್ರ ಕೈಲಿ ನಾರಾಯಣ ಕವಚ ಹೇಳಿಸ್ಕೊತಾರೆ. ಯಾಕೆ? ಲೋಕದ ದೃಷ್ಟಿ ಅದು. ಇನ್ನೊಬ್ಬರ ಕೈಯಲ್ಲಿ ಬರದೇ ಹೋದರೆ, ಗುರುಪದೇಶದಿಂದ ಬರದೇ ಹೋದರೆ ಮಂತ್ರಗಳು ಏನಲ್ಲ, ಮಂತ್ರಶಕ್ತಿ ಬರೋದಿಲ್ಲ. ಆದ್ದರಿಂದ ಅದು ಗುರು ಅಂತ ಒಬ್ರು ಇರಲೇಬೇಕು. ಅವ್ರು ಕಡಿಮೆಯವರಾದರೂ ಪರವಾಗಿಲ್ಲ. ಸ್ವಾವರಾಣಾಂ ಗುರುತ್ವಂಚ ಭವೇತ್ ಕಾರಣತಃ ಕ್ವಚಿತ್ ಇದ್ದ ಹಾಗೆ, ಯಾವುದೋ ಕಾರಣಕ್ಕೆ ನಿಮಗೆ ಗೊತ್ತಿಲ್ಲ, ನೀವು ತಿಳ್ಕೊಳ್ಳಿ, ನನಗೆ ಹೇಳಿಕೊಡಿ ಅಂತ ಹೇಳಿಸ್ಕೊಂಡ್ರೆ ಇವ್ರಿಗೆ ದೊಡ್ಡಸ್ಗೇನು ಹೋಗೋದಿಲ್ಲ. ಅದರಿಂದ ತುಂಬ ಜನ ಹೇಳಿಸ್ಕೊಂಬೋದಿಲ್ಲ, ಯಾಕಂದರೆ ಮರ್ಯಾದೆ ಹೋಗುತ್ತೆ ಅಂತೇಳಿ. ಆ್ಯಕ್ಚುಲಿ ಮರ್ಯಾದೆ ಬರುತ್ತೆ, ಅದರಿಂದ ಮರ್ಯಾದೆ ಹೋಗೋದಿಲ್ಲ. ಇನ್ವ್ಯಾಲಿಡ್ ಮಂತ್ರಕ್ಕಿಂತ 1000 ರೂಪಾಯಿ ವಾಸಲ್ಲೇನು ಇನ್ವ್ಯಾಲಿಡ್ ಮಂತ್ರ ಆಗಬಾರ್ದು. ಆಹೃತ್ಯ ಸ್ವಯಂಭುವೋ ವೇದಗಣಾನ ಹರ್ಷತಾಂ ತದಾಭವಸ್ತ್ವಂ ಹಯಶೀರ್ಷ ಈಶ್ವರಃ ಆಹೃತ್ಯ ವೇದಾನ್ ಅಖಿಲಾನ್ ಪ್ರದಾಯ ಸ್ವಯಂಭುವೇ ತೌಚ ಜಘಂತದಸ್ಯೂ ಅವ್ರು ಮಿಸ್ಯೂಸ್ ಮಾಡಿದ್ರು. ಬ್ರಹ್ಮದೇವರು ಯಾತಕ್ಕೆ ಕೊಟ್ಟರು ಅಲ್ಲೊಂದು ಕಾರಣ ಇದೆ. ಮತ್ತೆ ಅವ್ರು ಮಾಡೋದಿಲ್ಲ, ಅವ್ರು ಬ್ರಹ್ಮದೇವರು ಅದನ್ನು ಎಂದು ಮಿಸ್ಯೂಸ್ ಮಾಡೋದೇ ಇಲ್ಲ. ಸೊ ಮಂತ್ರ ಹೇಳಿಸ್ಕೋಬೇಕು, ತಪ್ಪದೇ ಹೇಳ್ತಿರ್ಬೇಕು, ತಪ್ಪದೇ ಹೇಳಬೇಕು. ತುಂಬ ಜನ ತುಂಬ ಪಾಪ ಕಟ್ಕೊಂಡ್ಬಿಡ್ತಾರೆ. ಮಾಡ್ಬೇಕು, ಎಷ್ಟು ಹೇಳ್ಕೊತಾರೆ ಹೇಳೋಕ್ಕಾಗೋದಿಲ್ಲ, ಅಷ್ಟು ಟೈಮ್ ಇಲ್ಲ ಅಂತ ಬಿಡಬೇಕೆ ಹೊರತು ಹೇಳ್ಸ್ಕೊಂಡ್ಬಿಟ್ಟೆ ಅಂತ ಹೆಮ್ಮೆಗೋಸ್ಕರ ಹೇಳ್ಕೊಳಕ್ಕೆ ಹೋಗಬಾರ್ದು. ತಪ್ಪದೇ ಹೇಳಬೇಕು. ಕೆಲವು ಮಂತ್ರಗಳು ಇದಿರುತ್ತೆ, ಕೆಲವು ಪ್ರಸಂಗಕ್ಕೆ ಮಾತ್ರ ಇರುತ್ತೆ. ಪ್ರಸಂಗ ಮುಂದೆ ಬಿಟ್ಬಿಡೋದು, ತೊಂದರೆ ಇಲ್ಲ. ಕೆಲವು ಮಂತ್ರಗಳು ಹಾಗಲ್ಲ. ಗಾಯತ್ರಿ ಮಂತ್ರ, ಕೃಷ್ಣ ಮಂತ್ರ, ನಾರಾಯಣ ಮಂತ್ರ, ಇವೆಲ್ಲ ಎಂಥ ಮಂತ್ರಗಳಿವೋ ನಿತ್ಯ ಹೇಳೋ ಮಂತ್ರಗಳಾದ್ದರಿಂದ ಒಂದು ಪರ್ಪಸ್ ಆದಮೇಲೆ ಬಿಡೋ ಮಂತ್ರಗಳಲ್ಲ ಎಂದು ಬಿಡದೇ ಇಲ್ಲ. ಹೇಳೋಕ್ಕಾಗದೆ ಹೊರ ಹೇಳಿಸ್ಕೊಳ್ಳೋಕ್ಕೆ ಹೋಗಬಾರ್ದೆ ಹೊರತು
ಎಂದು ಕೂಡ ಹೇಳಿಸ್ಕೊಂಡು ಮಧ್ಯೆ ಬಿಡೋದಕ್ಕೂ ಡಿಸ್ಕಂಟಿನ್ಯೂಷನ್ ಆಗಬಾರ್ದು. ಅಥವಾ ಯಾವುದೋ ಕಾರಣ ಡಿಸ್ಕಂಟಿನ್ಯೂ ಆಯಿತು, ಇವ್ನು ಬಿಟ್ಟಿಲ್ಲ ಪಾಪ, ಮತ್ತೆ ಹೇಳಿಸ್ಕೋಬೇಕಾಗ್ತದೆ. ವೃದ್ಧಿ ಅದಕ್ಕೆ ವೃದ್ಧಿ ಸೂತ್ರಕಾರಿ ಬಂದ ಕಾಲಕ್ಕೆ ಮತ್ತೆ ಶಕ್ತಿ ಜಾಸ್ತಿ ಮಾಡೋಕೆ ಏನು ಮಾಡ್ಬೇಕು, ಅದನ್ನು ಇನ್ನೊಮ್ಮೆ ಸೇಳೋರಿದ್ರೆ ಹೇಳಿಸ್ಕೊಳ್ಳೋದೇ ಒಳ್ಳೆಯದು. ಇಲ್ಲದವ್ರು ಇಷ್ಟು ಸರ್ತಿ ಹೇಳಿ ಮತ್ತೆ ವಾಪಸ್ ತೊಗೋಬೇಕದ. ಎಕ್ಸ್ಟ್ರಾ ಜಪ ಮಾಡಿ ಅದು ಮತ್ತೆ ಇದಕ್ಕೆ ತಂದ್ಕೊಡು. ಇಲ್ಲಿ ಹೋದ್ರೆ ಅದು ಅಷ್ಟು ಗ್ಯಾಪ್ ಬಂದಾಗ್ಲೇಕ. ಯಾರೋ ಮಂತ್ರ ಹೇಳ್ಕೊಂಡು ಇನ್ನೊಬ್ರಿಗೆ ತಮಾಷೆ ಅಂದರೆ ಮಂತ್ರ ಕಂಡವ್ರಿಗೆ ಹೇಳ್ಕೊಳಕ್ಕೆ ಬರೋಲ್ಲ, ಕಂಡವ್ರಿಗೆ ಹೇಳಿಸ್ಕೊಳ್ಳಬಾರ್ದು. ಕೃಷ್ಣ ಮಂತ್ರ ಬರುತ್ತೆ ಅಂತ ಹೇಳಿಸ್ಕೊಳಕ್ಕೆ ಬರೋದಿಲ್ಲ. ಇಷ್ಟು ಜಪ ಮಾಡಿರ್ಬೇಕು ಫಸ್ಟ್ ಅವ್ರು, ಇದಕ್ಕೋಸ್ಕರ ತಾನು ಹೇಳೋದಕ್ಕೆ ಹೇಳ್ಸ್ಕೊಂಡ್ಬಿಡ್ತಾನೆ, ಮುಗಿದೋಯ್ತು. ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಾದ್ರೆ ಅರ್ಹತೆ ಬರಬೇಕಾಗ ಏನು ಮಾಡಬೇಕು, ಅವನಾಗ ಇಷ್ಟು ಜಪ ಅಂತ ಮಾಡಬೇಕು. ನಾವು ಇವೆಲ್ಲ ಪದ್ಧತಿ ಹೋಗಿಬಿಟ್ಟಿದೆ. ಮಗನೇ ಉಪನಯನ ಅಂತ ತಿಳ್ಕೊಳ್ತಿ. ಫಸ್ಟ್ ಏನು ಮಾಡಬೇಕು, ಅವನಾಗ ಜಪ ಎಲ್ಲ ಮಾಡಬೇಕು. 1 ಕೋಟಿನೋ 50 ಲಕ್ಷನೋ 10 ಲಕ್ಷನೋ ಎಷ್ಟೋ ಮಾಡಿ ಶಕ್ತಿ ಅದರಿಂದ ಬಂದರೆ ಅದು ಒಳ್ಳೆ ಶಕ್ತಿ ಇರುತ್ತೆ. ಸುಮ್ಮನೆ ಪುಸ್ತಕ ನೋಡ್ಕೊತ ಹೇಳ್ಬಿಟ್ರೆ ಗೋವಿಂದ, ಪುಸ್ತಕ ಬಂತ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಸಿದ್ಧಿ ಅಂದರೆ ಅದು ಸಿದ್ಧಿ, ಅದು ಸಿದ್ಧಿ ಬಂದ ಗೆಜೆಟ್ ಆಫೀಸರ್ ಸಿಗ್ನೇಚರ್ ಅಂದರೆ ಸೈನ್ ಮಾಡ್ಲಿಕ್ಕೆ ಬಂದರೆ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಆ ಪೋಸ್ಟ್ ಇರಬೇಕು, ಅದಕ್ಕೆ ಅಧಿಕಾರ ಇಲ್ದವರು ಇನ್ವ್ಯಾಲಿಡ್ ಎಷ್ಟು ಜಪ ಮಾಡಿರಬೇಕು. ಇವ್ರು ಜಪ ಮಾಡೋದು 100 ಜನ ಬಂದು ಹೇಳೋದು, 100 ಜನ ಒಟ್ಟಿಗೆ ಹೇಳೋಕ್ಕೆ ಉಪಯೋಗ ಆಗೋದಿಲ್ಲ. ಈಗ ಏನು ಇಷ್ಟು ಜಪ ಮಾಡಿ ಇಷ್ಟೇ ಮಾಡಿರೋದು ನನಗೆ ಇಷ್ಟು ಹೇಳ್ಕೊಡ್ತೇನೆ, ಇವತ್ತು ಹೇಳಕ್ಕೆ ಬಂದಿರಿ ಎಕ್ಸ್ಟ್ರಾ ಹೇಳ್ಕೊಡಕ್ಕೆ ಹೇಳಿ ಮಾಡಿಲ್ಲ ಅಂದರೆ ಇನ್ನಷ್ಟು ದಿವಸ ಬಂದೇ ಹೇಳ್ತೀನಿ ಅಂತ. ಅವ್ರಿಗೆ ಮತ್ತೆ ತಮಾಷೆ ಅಂದರೆ ಶಕ್ತಿ ಕೊಡೋ ಬರೋದು ಅಷ್ಟೇ, ಜಾಸ್ತಿ ಬರೋದಿಲ್ಲ. ಲಕ್ಷ ಮಾಡಿದರೆ ಬರೋ ಶಕ್ತಿ ಬೇರೆ, ಕೋಟಿಗಟ್ಟಲೆ ಮಾಡಿದ್ರೆ ಬರೋ ಶಕ್ತಿ ಬೇರೆ. ಯತಿಗಳ ಹತ್ರ ಸಾಮಾನ್ಯವಾಗಿ ಯಾತಕ್ಕೆ ಕಳಿಸ್ಕೊತಾರೆ ಅಂದರೆ ಬೇರೆ ಕೆಲಸ ಇಲ್ಲ ಅವ್ರಿಗೆ. ಏನು ಮಾಡಬೇಕು, ಅವರು ಜಪದಲ್ಲೇ ಇರ್ತಾರೆ. ಆದ್ದರಿಂದ ಅವರಿಗೆ ಅಷ್ಟು ಇದನ್ನಿಸ್ತಾ ಇಲ್ಲ. ಬೇರೆಯವ್ರಿಗೆ ಅಷ್ಟು ಜಪ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದರೆ ಏನು ಮಾಡಬೇಕಾಗ, ಅಳಿಸ್ಕೊಳ್ಳೋದಕ್ಕೆ ಹುಷಾರಾಗಿರ್ಬೇಕು. ಯೋಗ್ಯನ ಹೇಳ್ಕೊಡ್ಬೇಕು, ಯೋಗ್ಯರಿಗೆ ಹೇಳ್ಕೊಡ್ಬೇಕು, ಯೋಗ್ಯ ರೀತಿಯಲ್ಲಿ ಹೇಳ್ಕೊಡ್ಬೇಕು, ಯೋಗ್ಯ ಮಂತ್ರ ಆಗಿರಬೇಕು, ಯೋಗ್ಯ ರೀತಿಯಲ್ಲಿ ಪಠಣ ಮಾಡ್ತಿರ್ಬೇಕು ಅವನು. ಇಲ್ಲದೆ ಹೋದರೆ ಈ ರೀತಿ ಆಹಾರ ಶಾತಾಂ ವೇದ ಶಕ್ತಿ ಇನ್ನೊಬ್ರಿಗೆ ಕಿವಿ ಬಿತ್ತು ಅಂದರೆ ಹೋಯ್ತು ಅಲ್ಲಿಗೆ. ಚಕರ್ಥ ಮೇದಿನಿ ಮುಂದೆ ಈಗ ಸ್ವಯಂಭುವೆ ತೌಚ ಜಗಂತ ದಸ್ಯು ಅವ್ರು ಬದುಕೈಟವರಿದ್ರಲ್ಲ, ಇಬ್ಬರು ಕೂಡ ಏನು ಮಾಡಿದರು, ಇಬ್ಬರು ಸೇರೇ ಕದ್ದಿದ್ರು. ಇಬ್ಬರು ಸಹ ಪರವಾಗಿ ಕೊಂದು ಹಾಕಿ ನಿಷ್ಪೀಡ್ಯ ತಾವೂರು ತಡೆ ಕರಾಭ್ಯಾಂ ತಡೆ ಮೇಲೆ ನಿಲ್ಲಿಸ್ಕೊಂಡ ಪರಮಾತ್ಮ ಚಕ್ರಪೇವ ಇಬ್ಬರು ತಲೆಯನ್ನು ಕತ್ತರಿಸಿದ. ತನ್ಮೇಧ ಸೈವಾಸು ಚಕರ್ಥ ಮೇದಿನಿ. ತನ್ಮೇಧಸ ಮೇಧಸ್ಸು ದೇಹದಲ್ಲಿ ಇದೆಯಲ್ಲ, ಮಾಂಸ ಮಂಚ 7ರಲ್ಲಿ ಒಂದು ಧಾತು, ಅದು 7ರಲ್ಲಿ ಇರಬೇಕದು. ಅದರಿಂದ ಮೇದಿನಿ ಭೂಮಿನ ಮಾಡಿದ ಪರಮಾತ್ಮ. ಅದಕ್ಕೆ ಭೂಮಿ ಮತ್ತು ಮೈಲಿಗೆ ಅರ್ಥ ಆಯ್ತಾ, ಮೇಧಸ್ಸಿನಿಂದ ಮಾಡಿ ಅದಕ್ಕೆ ಮೇದಿನಿ ಅಂತ ಭೂಮಿಗೆ ಹೆಸರು. ಮೇದಿನಿಯನ್ನು ಮೇಧಸ್ಸಿನಿಂದ ಮಾಡಿರೋದ್ರಿಂದ ಅದಕ್ಕೇನೆ ಬರೀ ನೆಲ ಮೇಲೆ ಕೊಡಬಾರದು. ಯಾತಕ್ಕೆ ಮಣೆಯನ್ನು ಹಾಚ್ಕೊಂಡು ಜಪ ಮಾಡೋಕ್ಕೆ ಯಾಕೆ ಹೆದರಬೇಕು ಅಂತ ಕೇಳಿ ಕೂತ್ರೆ ಏನಾಗುತ್ತೆ, ಮೈಲಿಗೆ ಗೊತ್ತಾಯ್ತಾ. ಅದನ್ನ ಹಾಕ್ಕೊಂಡ್ರೆ ಏನಾಗುತ್ತೆ, ಅದು ಇನ್ಸುಲೇಷನ್ ಮಾಡಿದಾಗುತ್ತೆ. ಅದು ಇದು ಬರೋದಿಲ್ಲ. ಅದು ಇವನ್ನ ಶಾಸ್ತ್ರ ಪ್ರಕಾರ ಡೈರೆಕ್ಟ್ ಇದ್ದು ಬಿಟ್ಟಾಗ ಶಕ್ತಿ ಜಾಸ್ತಿ ರೆಡಿಯುತ್ತದೆ. ಇದು ಹಾಕೊಂಡ್ಬಿಟ್ರೆ ಏನಾಗುತ್ತದ, ಬ್ಯಾಡ್ ಕಂಡಕ್ಟರ್ ಇವೆಲ್ಲ ಕೂಡ ಅವು ನಿಂತು ಬಿಡೋದು. ಆದ್ದರಿಂದ ಮೇದಿನಿ ಅಂತ ಅದಕ್ಕೇನೆ ಎಷ್ಟರ ಮಟ್ಟಿಗೆ ಗೊತ್ತಾ ನಿಮಗೆ, ಗೋಲ್ಡನ್ ಫ್ಲೋರಿಂಗ್ ಹಾಕ್ಸಿದ್ರು ಮೇಲಿಗೆ. ಅದು ಗೋಮಯ ಮಾಡದೆ ಹೋದರೆ ಏನು ಉಪಯೋಗ ಇಲ್ಲ. ಗೋಮಯ ಹಾಕ್ಕೊಂಡ್ರೆ ಮಾತ್ರ ಶುದ್ಧಿ ಬರೋದು. ಗೋಮಯದಿಂದ ಸಾರಿಸ್ತಾ ಹೋದ್ರೆ ಏನಾಗೋದಿಲ್ಲ, ಎಷ್ಟು ಬಟ್ಟೆ ಬ್ರಷಿದ್ದು ಫಿರಾಯಿಲ್ ಅವೆಲ್ಲ ಬರೋದಿಲ್ಲ ಅದಕ್ಕೆಲ್ಲ. ಅದು ಬರೀ ಕ್ರಿಮಿಕೀಟ ಸಾಯ್ಬೋದೇ ಹೊರತು ಪ್ಯೂರಿಟಿ ಬರೋದಿಲ್ಲ. ಪ್ಯೂರಿಟಿಗೆ ಏನು ಬೇಕು, ಯಾವಾಗಲೂ ಕ್ಲೀನಾಗಿರೋ ಪಾಲ್ಟಲ್ಲಿ ವೈನ್ ಕೊಟ್ಟಾನೆ ಹೇಳ್ಬೇಕು ಅದಕ್ಕೆ. ಅದೇ ಮೋಸ್ಟ್ ಡಲ್ಟಿ, ಅದೇ ಏನು ಕ್ಲೀನ್ ಪಾಲ್ಟಿಯಲ್ಲಿ ಕೊಡೋದು, ಅದನ್ನು ವಸ್ತುವೇ ಅಪವಿತ್ರ, ಗೊತ್ತಾಯ್ತಾ. ಅದಕ್ಕೆ ಗೋಮಯದಿಂದ ಸಾರಿಸಿದ್ರೆ ಏನಾಗುತ್ತದ, ಅದು ಗೋಮ ಅಂತ ಪದ್ಧತಿ ಬಂದಿದ್ದು ಅದಕ್ಕೇನೆ. ಗೋಮಯ ಹಾಕಿನೇ ಸಾರಿಸ್ಬೇಕು, ಅವಾಗ ಅಷ್ಟು ಪವಿತ್ರ. ಇಲ್ಲದವ್ರು ಗೋಲ್ಡ್ ಕೂಡ ಪವಿತ್ರ ಆಗೋದಿಲ್ಲ. ಅದು ಮೇದಿನ ಭೂಮಿ ಟಚ್ ಆಯಿತು ಅಂದರೆ ಅದು ಮೇಲಿಗೆ ಇದ್ದಾಗಲೇ. ಅದಕ್ಕೆ ಮಂಡಲ ಮಾಡ್ಕೊಂಡು ಯಾಕೆ ಹಾಕ್ತಾರೆ, ತೊಡ್ಕೊಂಡು ಮಂಡಲ ಮಾಡ್ಕೊಂಡು ಯಾತಕ್ಕೆ ತಟ್ಟೆ ಎಲೆ ಹಾಕಬೇಕು ಅಂದರೆ, ಆ ಮಂಡಲ ಹಾಕಿದ ತಕ್ಷಣ ಅಲ್ಲಿಗೆ ಯಾವುದು ಸತ್ತೋಗ್ತಾರೋ, ಮೈ ಅಪವಿತ್ರ ಹೋಗಿಬಿಡುತ್ತೆ. ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಮತ್ತೆ ಎಷ್ಟು ಕೆಟ್ಟದ ಸರಿ ಆ ಸಿಂಪಲ್ ಕೆಲಸ ಬಿಟ್ಬಿಟ್ಟು ಎಲ್ಲ ಬಿಟ್ಟು ಹೋಗಿಬಿಡ್ತಲ್ಲ ಕೂಡ. ಮತ್ತು ನಾವೆಲ್ಲ ಪುಣ್ಯ ಕಾರ್ಯಗಳು ಭಾರಿ ಸಿಂಪಲ್ಲಾಗಿರೋದು. ಸರಿಯಾಗಿ ಮಾಡಿದರೆ ಸಿಂಪಲ್, ಬಿಟ್ಟು ಏನಾಯ್ತು ಕೊನೆಗೆ ಅದು ಬಂದೊಂದು ಭಾರಿ ದೊಡ್ಡದು ಕನ್ನಡ ಕಾಣಿಸ್ತದೆ. ಯಾವುದನ್ನು ಬಿಡಾಗಿಲ್ಲ. ಅದು ಸಂಪ್ರದಾಯ ಅಂದರೆ ಅದೇನೆ, ಸಂಸ್ಕಾರ ಸಂಪ್ರದಾಯ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಒಳ್ಳೆಯವ್ರ ಮನೇಲಿ ಹುಟ್ಟುತ್ತಾರೆ, ಇವೆಲ್ಲ ಗೊತ್ತಿರುತ್ತೆ ಅಂತ ಅರ್ಥ. ಒಳ್ಳೆಯವ್ರ ಮನೇಲಿ ಹುಟ್ಟುತ್ತಾರೆ ಅಂದರೆ ಹುಟ್ಟುತ್ತಾನೆ ಬಂದುಬಿಡ್ತಲ್ಲ ಸಂಸ್ಕಾರ. ಇದು ಹೊಸ್ತ ಕನ್ವರ್ಟ್ ಆಗಿ ಎಷ್ಟು ಕಷ್ಟಪಡ್ಬೇಕು ಅವನು ಪಾಪ, ಎಷ್ಟು ಟೈಮ್ ಉಳಿತೀವಿ ಅವರಿಗೆ. ಮುಂದೆ ಹೊಲಕ್ಕೆ ಅನುಕೂಲ ಆಗುತ್ತೆ. ಸಾಧ್ರೆ ಅಲ್ಲೇ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಅದೆಲ್ಲ ಸಿಕ್ಕಾಲಕ್ಕೆ ಕಳ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದು ಇಲ್ಲೇ ಇಲ್ಲ. ಎಷ್ಟೊಂದು ಮಡಿ ಕೂತ್ಕೊಂಡ್ಬಿಟ್ಟು ಯಾವುದೋ ಪಾಠ ಹೇಳೋದು. ಮಡಿ ಬೇಕಾ ಪಾಠಕ್ಕೆ, ಮತ್ತೆ ಮಡಿನೇ ಬೇಕಿಲ್ಲ. ಅದು ಭಾಳ ಮಡಿಲಿ ಕೂತ್ಕೊಂಡು ಹೇಳ್ತಾರೆ, ಅರ್ಥ ಇಲ್ಲ. ಮಡಿ ಬೇಕಾದ್ರೆ ಬಿಟ್ಟು ಬಿಡೋದು, ಮಡಿ ಬೇಡದ್ರೆ ಮಡಿಲಿ ಹೇಳ್ತೇವೆ ಅಂತ ಹೇಳೋದು. ಮಡಿ ವ್ಯರ್ಥ ಆಯ್ತು ಅದು ಅಷ್ಟೇ. ಬ್ರಾಹ್ಮಣ ಜನ್ಮ ಅಂತ ಹೇಳಿದರೆ ನಮ್ಮ ಜನ್ಮ ಭಾರಿ ಶ್ರೇಷ್ಠ. ಆದ್ದರಿಂದ ಉಳಿದ ಕೆಲಸ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ
ತದಲಂ ಬಹುಲೋಕ ವಿಚಿಂತನೆ, ಟೂ ಮಚ್ ಮಾಡಬೇಡಿ ಅಂತೇಳಿ. ಎಷ್ಟು ಮಾಡಬೇಕಾಗ, ಎಷ್ಟು ನಮಗೆ ಸರ್ವೈವಲ್ ಎಷ್ಟು ಬೇಕೋ ಅಷ್ಟು. ಇವತ್ತು ನಮ್ಗೆ ಏನಾಗಿದೆ ಇವತ್ತು ಎಲ್ಲ ಎರಡು ಗುಂಪಿಗೆ, ಒಂದು ಗುಂಪು ಸಿಕ್ಕಾಬಟ್ಟು ಸಂಪಾದನೆ ಮಾಡ್ತಿರೋ ಎಂಡ್ಲೆಸ್, ಕೆಲವರು ಒಂದು ಸ್ಟೇಜ್ಗೆ ಸಂಪಾದನೆ ಮಾಡಿ ಬಿಟ್ಬಿಡ್ತೀವಿ ಆಮೇಲೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಓವರ್ ವರ್ಕ್ ಆಗ್ತದೆ, ಕೊನೆಗೆ ಏನಾಯ್ತು ಅಲ್ಲಿಗೆ, ಅದು ಕಷ್ಟನೇ. ಅನಿವಾರ್ಯವಾಗಿ ಬರೋದು ಬೇರೆ, ಆ ಥರ ಪ್ಲಾನ್ ಮಾಡ್ಕೊಳ್ಳೋ ಕಾರಣ ಇಲ್ಲ. ಈ ಕೊನೆವರೆಗೂ ಮಾಡೋಣ, ಇಷ್ಟು ಬಂದರೆ ಸಾಕಷ್ಟೇ. ನಮ್ಮ ಸರ್ವೈವಲ್ ಇನ್ನೊಬ್ಬರದ್ದು ಕೇಳಿ ಚಾಚಾಗಿ ಆಗಬಾರ್ದು, ಅದು ವೆರಿ ಇಂಪಾರ್ಟೆಂಟ್. ದೇಹಿ ಅನ್ನೋ ಸ್ಥಿತಿ ಬರಬಾರ್ದು, ಅಷ್ಟರಲ್ಲೇ ಇತ್ತು ಅಂತ ಅಷ್ಟು ಸಾಕು. ಉಳಿದೆಲ್ಲ ಏನು ಮಾಡಬೇಕೀಗ, ಈ ಪ್ರಯಾಣ ಮಾಡ್ಬೇಕಾದ್ರೆ ಎಷ್ಟೋ ಕೂತಿರ್ತಾನೆ ಜಾಗ ಅವನಿಗೆ, ಇಷ್ಟರಲ್ಲೇ ಕೂತಿರ್ತಾನೆ ಅಷ್ಟೇ. ಅದರಲ್ಲೇ ಇದ್ದದಲ್ಲಿ ಫಸ್ಟ್ ಕ್ಲಾಸು ಸ್ಲೀಪರು ತೊಗೋಬೋದೇ ಹೊರತು ಫುಲ್ ಇದು ಮಾಡ್ಕೊಳಕ್ಕೆ ಯಾರು ಹೋಗೋದಿಲ್ಲ. ಜರ್ನಿ ಇದು ವೈಕುಂಠಕ್ಕೆ ಜರ್ನಿ ಆದ್ದರಿಂದ ಈ ಫೆಸಿಲಿಟೀಸ್ ಎಷ್ಟಿರ್ಬೇಕು ನಮಗೆ, ಎಷ್ಟು ಕಂಫರ್ಟ್ ಇದ್ದರೆ ಅಷ್ಟು ಸಾಕು. ಅಷ್ಟು ಟೂ ಮಚ್ ಎಕ್ಸ್ಪೆಕ್ಟ್ ಏನಾಗುತ್ತೆ ಅಲ್ಲಿಗೆ, ಸಾಧನೆ ಆಗೋದೇ ಇಲ್ಲ. ಅದನ್ನೇ ಆಚಾರ್ಯ ಬಹುಲೋಕ ವಿಚಿಂತನೆ. ಇಷ್ಟೆಲ್ಲ ಅನುಕೂಲ ಇದ್ದ ಕಾಲಕ್ಕೆ ಎಂದು ಕೂಡ ನಾವು ಹೆಚ್ಚು ಮಾಡಿಕೊಡೋದು. 199 ಜನ ಬ್ರಾಹ್ಮಣ ಜನ್ಮಕ್ಕೂ ಬೇರೆ ವ್ಯತ್ಯಾಸನೇ ಇಲ್ಲ. ಶೂದ್ರ ಕೆಲಸ ಮಾಡ್ತಾನೆ, ಇವ್ರು ಮಾಡ್ತಾರೆ, ಪಾಪ ಅವ್ರಿಗೆ ಬೇರೆ ಕೆಲಸ ಇಲ್ಲ. ಅವ್ನು 6 ಗಂಟೆಗೆ ಎಲ್ಲೋ ವಾಕ್ ಹೋಗ್ತಾರೆ, ಇವನು 6 ಗಂಟೆಗೆ ವಾಕ್ ಹೋಗೋ ಸಂಧ್ಯಾ ವಂದ್ಯ ಇವನಿಗೆ, ಇವನು ಯಾಕೆ ಹೋಗ್ಬೇಕೀಗ, ಅರ್ಥ ಆಯ್ತಾ? ಸಂಧ್ಯಾ ಮಾಡೋ ಟೈಮ್, ಪರೀಕ್ಷೆ ಇದ್ದವನು ಸಿನಿಮಾಕ್ಕೆ ಹೋಗೋದಕ್ಕೂ ಫ್ರೀ ಇದ್ದವ್ರು ಸಿನಿಮಾ ಎಷ್ಟು ಡಿಫ್ರೆನ್ಸ್ ಇದೆ. ಎಕ್ಸಾಮ್ ಬಿಟ್ಟು ಹೋದ, ಕೆರಿಯರೇ ಹಾಳಾಗೋಯ್ತು ಅವನು. ಇವನು ದುಡ್ಡು ಹೋಯ್ತು ಮತ್ತೆ ಕೂತ್ಕೊಂಡು ಅಷ್ಟೇ. ಸೊ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬಾರ್ದು. ಇವ್ರು ಬೇರೆಯವ್ರು ಯಾತಕ್ಕೆ ಕಂಪೇರ್ ಮಾಡ್ಕೋತಾರೆ ಅಂದರೆ, ಮನೆಯಲ್ಲಂತೂ ಆ ಸಂಪ್ರದಾಯ ಇಲ್ಲೇ ಇಲ್ಲ, ಹೊರಗಡೆ ಅದನ್ನು ನೋಡ್ತಾರೆ, ಸೊ ಅವನಂತೆ ಎದ್ದು ಬಿಡ್ತಾನೆ ಇವನು ಕೂಡ. ಸೊ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಅವರಿಗೆ. ಇವೆಲ್ಲ ಮನೆಯಲ್ಲಿದ್ದರೆ ಏನಾಗುತ್ತಾಗ, ನಾವು ತಪ್ಪು, ಅವರಂತೆ ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ನು ಮಾಡ್ತಾನೆ ಪಾಪ, ಬೇರೆ ಕೆಲಸ ಇಲ್ಲ, ಸಿಕ್ಕಾಬಟ್ಟೆ ಸಂಪಾದನೆ ಮಾಡ್ತಾನೆ. ಅದು ಯಾವ ರೀತಿ ಅವ್ನು ಉಪಯೋಗಿಸ್ತಾರೆ, ಒಳ್ಳೆಯವನಾಗಿದ್ದರೆ ಒಳ್ಳೆಯದಕ್ಕೆ ಉಪಯೋಗಿಸ್ತಾನೆ, ತಪ್ಪೇನೇ ಇಲ್ಲ. ಬಟ್ ನಾವು ಅದಕ್ಕೋಸ್ಕರ ತೊಗೊಳ್ಬಾರ್ದು. ದಾನ ಮಾಡಬೇಕು ಅಂದರೆ ಸಂಪಾದನೆ ಮಾಡಬೇಕಾಗಿಲ್ಲ, ಇರೋದ್ರಲ್ಲೇ ದಾನ ಮಾಡಬೇಕು ಅಂತ ಹೇಳಿದ್ದು. ಮಾಡ್ತಾ ಕೊನೆಗೆ ಏನಾಗುತ್ತೆ, ಮಾಡಿದ್ದಾಗತ್ತೆ ಹೊರತು ನಿಂತೆ ಹೋಯ್ತಿದ್ದು. ಇದ್ದಿದ್ದರಲ್ಲೇ ಮಾಡಿ, ಅದಕ್ಕೋಸ್ಕರ ಮಾಡೋಕ್ಕೆ ಕಾರಣ ಇಲ್ಲ. ಇದ್ದಿದ್ರಲ್ಲಿ ಮಾಡಿ, ಅದರಲ್ಲಿ ಮಾಡದೇ ಇರಬಾರ್ದು. ಹೆಚ್ಚು ಸಂಪಾದನೆ ಮಾಡಿದೆ, ಕಡಿಮೆ ಕೊಟ್ಟ ಮತ್ತೆ ದಾನ ಆಗಲಿಲ್ಲ, ಅದು ಪ್ರಪೋರ್ಷನೇಟ್ ಆಗಲೇ ಇಲ್ಲ. ಅದಕ್ಕೆ ಕಡಿಮೆ ಇದ್ದವ್ರು ದಾನ ಮಾಡೋದು ಸುಲಭ, ಯಾತಕ್ಕೆ ಕಡಿಮೆ ಇರುತ್ತೆ ಆದ್ದರಿಂದ ಕೊಡೋದು ಸುಲಭ, ಕಸಿವಿಸಿ ಆಗೋದಿಲ್ಲ. ಹೆಚ್ಚಿದ್ದ ಕೊಡೋ ಮನಸ್ಸು ಬರೋದು ಕಷ್ಟ, ಪ್ರಪೋರ್ಷನ್ನು ಕಡಿಮೆ, ಪುಣ್ಯನೂ ಕಡಿಮೆ. ಇದು ತಾತ್ಪರ್ಯ ಇಷ್ಟೇ, ಹೆಚ್ಚಿರಬಾರ್ದು ಅಂತಲ್ಲ, ಅದಕ್ಕೆ ಪ್ರಯತ್ನ ಮಾಡಬಾರ್ದು. ಅದೇ ಬಂದಿದೆ ಯೋಚನೆ, ಅದು ಮಿನಿಮಮ್ ಹೆಡ್ಸಲ್ಲಿ ಬಂದಿದೆ, ನಿಶ್ಚಿಂತೆ ಯೋಚನೆ ಇಲ್ಲ. ಅದೇ ಗುರಿ ಆಗಬಾರ್ದು, ಅರ್ಥ ಆಯ್ತಾ ಈಗ? ಅದೇ ಗುರಿ ಅಂತ ಆದರೆ ತುಂಬ ತಪ್ಪಾಗುತ್ತೆ. ಅದೇ ಗುರಿ ಮಾಡ್ಕೊಂಡ್ಬಿಡ್ತಾರಲ್ಲ, ಸಾಧನೆ ಆಗೋದೇ ಇಲ್ಲ. ಈ ಮೇದಿನಿ ಇದು ಮೈಲಿಗೆ ಪದಾರ್ಥ ಆದ್ದರಿಂದ ಮಡಿಯಲ್ಲೇ ಮಾಡಬೇಕು. ಇದನ್ನು ಇಷ್ಟು ಹೇಳಿದ್ದಾರೆ. ಬೇರೆ ಪ್ರಾಣ ವಿಸ್ತಾರವಾಗಿ ಹೇಳ್ತಾರೆ. ಹಾಂ, ಯಾವುದಕ್ಕೆ ಅಂದರೆ ಅದೆಲ್ಲ ಒಂದೇ ಆಸನ ಇದ್ದರೂ ಸಾಕು. ಅಕಸ್ಮಾತ್ ಹಾಕೋದಾಗಿದ್ದರೆ ಅಷ್ಟು ಒಂದೊಂದು ಮೇಲೆ ಒಂದು ಹಾಕಬೇಕು. ಚೈಲ, ಒಂದು ಚೈಲ, ಜಮಖಾನ ಎಲ್ಲ ಚೈಲ, ಕುಶ, ತರ್ಭೆ, ಆಮೇಲೆ ಕೃಷ್ಣಾಜನ, ಇವೆಲ್ಲ ಇದೆ. 3 ಇದ್ದರೆ ಈ ಕ್ರಮದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಫಸ್ಟು ಜಮಖಾನ, ಅದರ ಮೇಲೆ ಕುಶ, ಅದರ ಮೇಲೆ ಕೃಷ್ಣಾಜನ, ಆ ರೀತಿಯಾಗಿ. ಕುಶ ಅಂದರೆ ದರ್ಬೆ, ಹೌದು, ಚಾಪೆ, ಆ ರೀತಿಯಾಗಿ ಕೊನೆಗೆ ಮೇಲೆ ಕೃಷ್ಣಾಜನ ಇರಲಿ, ಶ್ರೇಷ್ಠ, ಎಲ್ಲದಕ್ಕೆ ಶ್ರೇಷ್ಠ ಆದಮೇಲೆ ಒಂದೇ ಇದೆ, ಕೃಷ್ಣಾಜನ ಒಂದೇ ಸಾಕು. 3 ಇದ್ದರೆ ಒಂದು ಮೇಲೆ ಒಂದು, ಆ ರೀತಿ ಮಾಡಿಕೊಂಡ್ರೆ ತಪ್ಪೇನಿಲ್ಲ. ಆದರೆ ಒಂದೊಂದು ಇರಲೇಬೇಕು, ಆಸನ ಇಲ್ಲದೆ ಪೂಜೆ ಮಾಡಬಾರ್ದು. ಯಾವುದಕ್ಕೆ ಅದೇ ಹೇಳಿದ್ರು, ಒಳಗೆ ಇಂದು ಧಾವಡಿ ಅಂತದ್ದಿದೆ, ಉಣ್ಣೆದು, ಅದು ಬರುತ್ತೆ, ಉಣ್ಣೆದು ಬರುತ್ತೆ. ನೀವು ಕುರುಕ್ಷೇತ್ರಕ್ಕೋ ಬದರಿಗೆ ಹೋದ್ರೆ ಈ ಕಾಲಕ್ಕೆ ಚಳಿಗಾಲದಲ್ಲಿ ನೆಲ ಮೇಲೆ ಹೆಲ್ಲು ಕೊಡ್ಲಕ್ಕೆ ಬರುತ್ತೆ ನಿಮ್ಗೆ. ಧಾವಡಿ ಒಯ್ದುಬಿಟ್ಟು ಅದು ಹಾಕ್ಕೋಬೋದು, ಬರುತ್ತೆ, ಮಡಿಗೆ ಬರುತ್ತೆ, ಅದು ದೋಷ ಇಲ್ಲ. ಹೇಗೆ ಕೃಷ್ಣಾದಿನ ಬರುತ್ತೋ ಅದು ಹಾಗೆ ಬರುತ್ತೆ, ಹಾಕ್ಕೋಬೋದು. ಚೈಲ ಅಂದರೆ ಅದಿಷ್ಟು ಸೇರ್ಕೊಂಡು ಹೋಯ್ತು. ಹಾಂ, ಉಣ್ಣೆ ಬಟ್ಟೆ ಅಂತ ಕರೆಯಲ್ಲ ನಾವೀಗ. ಸೊ ಧಾವಳಿ ಬೋದು ಉಣ್ಣೆದು, ಅದು ಉಲ್ಲಂದದು, ಅದರಿಂದ ಬರುತ್ತೆ. ಉಲ್ಲನ್ನೇ, ಧಾವಳಿ ಮಾಡಿ ಉಲ್ಲನ್ನಿಂದ ಮಾಡ್ತಾರೆ ಅಷ್ಟೇ. ಆಹೃತ್ಯ ವೇದ ಅದಕ್ಕಿಂತ ಶ್ರೇಷ್ಠ, ಯಾಕಂದ್ರೆ ರೇಷ್ಮೆಯಲ್ಲಿ ಕೊಂದಿರ್ತಾರೆ, ಉಲ್ಲನಲ್ಲಿ ಕೊಲ್ಲಲ್ಲ, ಏನು ಮಾಡಿ ಮೇಲಿಂದ ಕಟ್ ಮಾಡ್ತಾರೆ ಅಷ್ಟೇ. ಅದರಿಂದ ಅದಕ್ಕೆ ಇದಾಗಲ್ಲ, ಪ್ರಾಣಿ ಹಿಂಸೆ ಇಲ್ಲ ಅದು. ಅದಕ್ಕೆ ಇದಕ್ಕಿಂತ ಶ್ರೇಷ್ಠ ಅದು. ರೇಷ್ಮೆಗಿಂತ ಧಾವಳಿ ತುಂಬ ಶ್ರೇಷ್ಠ, ರೇಷ್ಮೆಗಿಂತ ಶ್ರೇಷ್ಠ. ಯಾಕಂದ್ರೆ ಪ್ರಾಣಿ ಹಿಂಸೆ ಆಗಿಲ್ಲ ಅಲ್ಲಿ, ಗೊತ್ತಾಯ್ತಾ? ಕುರಿ ಚೆನ್ನಾಗಿ ಬೆಳೆಸಿಬಿಟ್ಟಿರ್ತಾರಲ್ಲ, ಆಮೇಲೆ ಇದನ್ನೆಲ್ಲ ಮೇಲಿಂದ ಮಾತ್ರ ಕಟ್ ಮಾಡ್ತಾರೆ. ಅದು ಇದಕ್ಕೆ ಮಾಡಿದಾಗ ಅದೇನು ನೋವೇ ಆಗಲ್ಲ, ಏನೂ ಆಗಲ್ಲ. ಏವಂ ಸುರಾಣಂ ತನ್ಮೇದ ಶೈವಾಶು ಚಕರ್ಥ ಮೇದಿನೀಂ. ಅದು ಯಾರೇ ಬಂದರೂ ಆಸನ ಅಂತ ಅದಕ್ಕೆ ಹಾಕೋದು, ನೆಲ ಮೇಲೆ ಕೊಡಬಾರ್ದು, ಆಸನ ಅಂತ ಹಾಕೋ ಪದ್ಧತಿ. ಇನ್ನೊಬ್ರು ಕೂಡಿಸ್ಬೇಕಾದ್ರೂ ನಾವು ಕೊಡ್ಬೇಕಾದ್ರೆ ಏನಾಗಿರ್ಬೇಕಲ್ಲಿ, ಆಸನ ಅಂತ ಇರಬೇಕು. ಏವಂ ಸುರಾಣಾಂ ಆಹೃತ್ಯ ವೇದಾನಖಿಲಾನ್ ಪ್ರದಾಯ ಸ್ವಯಂಭುವೇ ತೌ ಚ ಜಘಂತದಸ್ಯೂ ನಿಷ್ಪೀಡ್ಯ ತಾವೂರು ತಳೆ ಕರಾಭ್ಯಾಂ ತನ್ಮೇದ ಶೈವ ಆಶು ಚಕರ್ಥ ಮೇದಿನಿ. ಭೂಮಿ ಸೃಷ್ಟಿ ಹೀಗಾಯಿತು. ಏವಂ ಸುರಾಣಾಂಚ ನಿಸರ್ಗ ಚಂಬಲಂ
ತಥಾಸುರಾಣಾಂ ವರದಾನ ಸಂಭವಂ ವಶೇ ತದ್ವೈತದ್ವಯಮಪ್ಯಯೋ ವಯಂ ನಿವೇದಯಾಮಃ ಪಿತುರೇವ ತೇಖಿಲಂ. ಏವಂ ಸುರಾಣಾಂ ಚ ನಿಸರ್ಗಜಂ ಬಲಂ ತಥಾ ಅಸುರಾಣಾಂ ವರದಾನ ಸಂಭವಂ ವಶೇ ತವ ಏತತ್ ದ್ವಯಂ ಅಪಿ ಅತಃ ವಯಂ ನಿವೇದಯಾಮಃ ಪಿತುಃ ಏವ ತೇ ಅಖಿಲಂ. ಎಷ್ಟು ವಿಷಯ ಹೇಳ್ತಾರೆ ನೋಡಿ ಆಚಾರ ಪದದಲ್ಲಿ ಫಾರಸ್ಯ ಒಂದು ಪದ ಕೂಡ ಅನ್ನೆಸರಿ ಇರಲ್ಲ, ಅದರ ಕತೆ ಓಡ್ತಿರುತ್ತೆ ಹಾಗೇನೆ. ಏವಂ ಹೀಗೆ ಸುರಾಣಾಂಚ ನಿಸರ್ಗಜಂ ಬಲಂ. ಸುರಾಣಾಂ ದೇವತೆಗಳ ಶಕ್ತಿ ಎಂಥದ್ದದು? ನಿಸರ್ಗ ಸ್ವಭಾವಜಂ, ಸ್ವಭಾವದಲ್ಲೇ ಇರುತ್ತೆ. ಹಾಲು ಬೆಳಗಿದೆ, ಹೇಗಿದೆ ಅದು? ಸ್ವಾಭಾವಿಕವಾಗಿದೆ, ಆ ಪೇಂಟ್ ಹೊಡೆದು ಬಂದಿದ್ದಲ್ಲ ಅದು. ದೇವತೆಗಳ ಶಕ್ತಿಯ ಬುದ್ಧಿವಂತನ ಬುದ್ಧಿ ಅಂದರೆ ಏನರ್ಥ? ನ್ಯಾಚುರಲ್ ಅಂತ ಅರ್ಥ. ನಿಸರ್ಗಜಂ ಬಲಂ ತಥಾ ಅಸುರಾಣಾಂ, ಅಸುರರಿಗೆ ಸಹಜ ಶಕ್ತಿ ಇರೋದೇ ಇಲ್ಲ. ಅಸುರರು ಬಲಾಢ್ಯರ ಅಲ್ಲವೇ ಅಲ್ಲ, ಭಾರಿ ವೀಕ್ ಅವರು. ಆ ವರದಿಂದ ಸ್ಟ್ರಾಂಗ್ ಆಗಿರ್ತಾರಷ್ಟೆ. ವರದಾನ ಸಂಭವಂ, ವರದಾನದಿಂದ ಬಂದದ್ದೇ ಹೊರತು ಇದರಿಂದ ಬಂದಿದ್ದಲ್ಲ. ಅಥವಾ ಇಂತ ಹೇಳಿದ್ದಾರೆ ವರಾಸ್ತ್ರಾದೆ ಅಂತ ಹೇಳಿರೋದ್ರಿಂದ ವರ ಅಸ್ತ್ರ, ವರಾಸ್ತ್ರ, ಆವೇಶ, ಅಂಶ ಇವೆಲ್ಲ ದೇಶ ಕಾಲ ಎಲ್ಲ ಸೇರಿಕೊಂಡು ಅವರಿಗೆ ಹೆಲ್ಪ್ ಆಗಬೇಕು, ಬರೀ ಇದರಿಂದ ಆಗೋದಿಲ್ಲ. ವರದಾನ ಸಂಭವಂ ವಶೇ ತವ ಏತತ್. ಆದರೆ ಇವರು ಸ್ವಾಭಾವಿಕ ಬಲ ಇವರದು, ವರದ ಬಲ ಇವರದು. ಆದರೆ ಎರಡು ದೇವರಧೀನನೇ. ಸ್ವಾಭಾವಿಕ ಬಲನೂ ದೇವರಧೀನ, ವರದಿಂದ ಬರೋದು ದೇವರಧೀನನೇ. ಅರ್ಥ ಆಯ್ತಾ ಈಗ? ಇದು ದೇವರ ಮಹಿಮೆ. ಇದು ವರದಾನ ತೊಗೊಳ್ಳದೆ ಏನು ಮಾಡ್ತೀವಿ ಅಂತ ಕೇಳಾಗಿಲ್ಲ. ಇವೈ ವಶೇ ತವ ಏತದ್ವಯಮಪ್ಯತೋ ವಯಂ. ಇವತ್ತು ಭೂಮಿ ಸರ್ಕಾರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಇವರು ಸ್ವಂತ ದುಡ್ಡಿಂದ ಕೊಂಡ್ಕೊಂಡ್ರು ಅವನ ಭೂಮಿ ಸರ್ಕಾರದ ಕಂಟ್ರೋಲ್ ಇದ್ದೇ ಇದೆ. ಗೊತ್ತಾ? ಯಾರೋ ದಾನ ಮಾಡಿದ್ರು ಕಂಟ್ರೋಲ್ ಇದ್ದೇ. ದಾನ ಮಾಡಿ ಕೊಟ್ಟಿದ್ದಾರೆ, ಯಾರು ಏನು ಮಾಡೋಂಗಿಲ್ಲ ಅಂತ ಕೇಳಾಗಿಲ್ಲ. ದಾನ ನೀನು ಕೊಟ್ಟಿರ್ಬೋದು ಅಷ್ಟೇ, ಕಂಟ್ರೋಲ್ ಯಾರ ಮೇಲಿದೆ? ಮತ್ತೆ ಸರ್ಕಾರದ ಕಂಟ್ರೋಲ್ ಇದೆ. ಇವತ್ತು ಯಾರೇ ಓನರ್ ಅಂತ ಹೇಳಿದ್ರು ಕೂಡ ಸೈಟುಗೆ ಟ್ಯಾಕ್ಸ್ ಕೊಡದೆ ಹೋದ್ರೆ ಹೋಯ್ತು, ಮತ್ತೆ ವಾಪಸ್ ತೊಗೋಬೋದು ಅವರು. ಅದೇ ರೀತಿಯೇ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಬೇಕು, ರೂಲ್ಸ್ ಫಾಲೋ ಮಾಡಬೇಕು. ಪ್ರತಿಯೊಂದರಲ್ಲೂ ಕೂಡ ಯಾವುದೋ ಕಾರಣಕ್ಕೆ ಅವ್ರು ಪ್ರಸಂಗ ಬಂತು ಅಂದರೆ ಒಂದು ಲಾಂಡೆ ತಗೊಂಡ್ಬಿಡ್ಬೇಕಾಗ್ತದೆ. ಒಂದು ಕೆಲವು ಮಾಡಿದರೆ ಕೊಡೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಕೊಡಲೇಬೇಕು ಅಂತ ಲಾ ಮಾಡಬರುತ್ತೆ. ಎಸ್ ಸಿ ಟಿ ಇದ್ದಾಗ ಮಾಡಿದರೆ ತಪ್ಪಲ್ಲ, ಕೋರ್ಟ್ಗೆ ಹೋದ್ರೂ ಹೇಳ್ಬಿಡುತ್ತೆ. ಒಳ್ಳೆ ಪರ್ಪಸ್ಸಿಗೆ ತೊಗೋತಿದ್ದಾರೆ, ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ಟು ಕಾಂಪನ್ಸೇಷನ್ ಕೊಡೋದು ಬೇರೆ. ಬಟ್ ರೈಟ್ ಇದೆ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರಕ್ಕೆ ಎಷ್ಟು ರೈಟ್ ಇದೆ, ದೇವರಿಗೆ ಎಷ್ಟು ರೈಟ್ ಇದೆ. ಈಶಾವಾಸ್ಯಮಿದಂ ಸರ್ವಂ. ಸ್ವಂತ ಬಲನೇ ಆಗಲಿ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ, ದೇವರ ಅಧೀನ. ಇನ್ನು ಬೇರೆ ದ್ರವ್ಯಾದಿಗಳು ಬಂದಿದ್ರು ಅದು ದೇವರ ಅಧೀನ. ಎರಡು ದೇವರ ಅಧೀನದಲ್ಲೇ ಇದೆ. ಆದ್ದರಿಂದ ಅಸುರರನ್ನು ನಾವು ಗೆಲ್ಲಬೇಕು ಅಂತಿದ್ರೆ ದೇವರ ಪ್ರಾರ್ಥನೆ ಮಾಡಿದರೆ ಅದನ್ನು ಪರಮಾತ್ಮ ಎಂಥ ಅಸುರನಾದರೂ ಅವ್ನು ಸೊಲ್ಲೇಬೇಕು, ದೇವರ ಅನುಗ್ರಹ ಮಾಡೇ ಮಾಡ್ತಾನೆ. ಹಾಂ ಅಲ್ಲ 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 ಕಲಿಗೂ ಬ್ರಹ್ಮದೇವರವರ ಅವನಿಗೆ ಗೊತ್ತಾಯ್ತಾ? ಹೌದು, ಇಲ್ಲೋದ್ರೆ ಅವ್ರು ದತ್ತಿಗೆ ಕಲಿ ಏನು ಮಾಡಕ್ಕೆ ಬರೋದಿಲ್ಲ. ಅದು ವಶೇ ತವ ದ್ವಯಮಪ್ಯತೋ ವಯಂ ನಿವೇದಯಾಮಃ. ಈಗ ಇಷ್ಟೆರಡನ್ನು ಹೇಳಿಬಿಟ್ಟು ಈ ಯಾತಕದೇನಂತ ಬಂದಿದ್ದೇವೆ ಗೊತ್ತಾ? ತೇ ಪಿತುರೇವ ತೇಖಿಲಂ, ನೀನು ಎಲ್ಲರಿಗೂ ತಂದೆ ನೀನು, ಅದಕ್ಕೆ ನಿಮ್ಮತ್ತೆ ಹೇಳಕ್ಕೆ ಬಂದಿದ್ದೇವೆ ಅಂತ ಬ್ರಹ್ಮದೇವ್ರ ಮೂಲಕ ಮಾತಾಡಿಸ್ತಾ ಇದ್ದಾರೆ. ಬ್ರಹ್ಮದೇವರು ಸಾಕ್ಷಾತ್ ಬ್ರಹ್ಮದೇವರ ತಂದೆ ನಾರಾಯಣನೇ. ಮಕ್ಕಳು ಯಾರಲ್ಲಿ ಕೇಳಬೇಕು, ಯಾರ ಮುಂದೆ ಹೇಳ್ಕೋಬೇಕು ಅದನ್ನು? ತಂದೆ ಮುಂದೆ. ಸೊ ನೀನು ಜಗತ್ತಿನ ತಂದೆ. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ. ಆದ್ದರಿಂದ ನಿನ್ನ ಹೇಳ್ಕೊತಾ ಇದ್ದೇವೆ ಅಂತ ಹೇಳಿ. ಈಗ ದೇವ್ರ ಸ್ತೋತ್ರ ಮಾಡಿದ್ರೆ ನಮಗೇನಾಯ್ತು? ಈಗ ಯಾರನ್ನೂ ಕೇಳಿದಾಗ ಆಗೋದಿಲ್ಲ. ನಾವೀಗ ಯಾರನ್ನ ಕೇಳ್ತಾ ಇರೋದು? ನಾವೀಗ ಜನ್ಮಾಂತ್ಯ ದೇವ್ರನ್ನ ಅಪ್ಪನ ಕೇಳಿದಾಗ ಲೆಕ್ಕ. ಅದಕ್ಕೆ ಹಾಡಿದರೆ ನೊಡೆಯನ ಹಾಡುವೆ. ಇನ್ನೊಬ್ರು ಕೇಳೋಕೆ ಹೋಗಲ್ಲ. ಅವಾಗ ಯಾರನ್ನ ಕೇಳ್ತೀವಿ ನಾವೀಗ? ದೇವ್ರನ್ನ ಕೇಳೋಣ, ಇನ್ನೊಬ್ರನ್ನ ಕೇಳಬೇಕು. ಯಾಕೆ ಯಾರು ಕೊಟ್ಟರು ಇದೇ ಕೊಡ್ಬೇಕು. ಮತ್ತೆ ದುಡ್ಡು ಯಾರೇ ಕೊಟ್ಟರು ಪ್ರಿಂಟ್ ಮಾಡಿರೋದು ಯಾರದನ್ನ? ಸರ್ಕಾರ ಇವನು ಪ್ರಿಂಟ್ ಮಾಡಿದ್ರೆ ಜೈಲಿಗೆ ಹೋಗ್ತಾನೆ. ನಾವೇ ಸರ್ಕಾರ ಹಾಗೆ ಎಲ್ಲ ದೇವರದೇ. ಆದ್ದರಿಂದಾಗಿನೇ ದೇವರು ಕೊಡಲೇಬೇಕು. ಪಿತುರೇವ ತೇಖಿಲಂ ವಶೇ ತವ ಏತದ್ವಯಂ ಅತಃ ವಯಂ ನಿವೇದಯಾಮಃ ಪಿತುಃ ಏವ ತೇ ಅಖಿಲಂ. ತೇ ನಿನಗೆ, ಯಾರು? ತಂದೆ. ಆದ್ದರಿಂದ ಅಖಿಲಂ ನಿವೇದಯಾವ, ಎಲ್ಲವನ್ನು ಹೇಳ್ಕೊತಾ ಇದ್ದೇವೆ ನಾವೀಗ. ಯಮೌಚ, ಇದು ಅಖಿಲ ಶಬ್ದ ಅದು ಅಡ್ವರ್ಬ್ ಹೌದು, ಮತ್ತು ಇದು ಅಬ್ಜೆಕ್ಟಿವ್ ಹೌದು. ಅಖಿಲಂ ಅಖಿಲಂ ಯಥಾಭವತಿ ತಥಾ, ಹೇಗಾಗಬೇಕು ಕೇಳೋ ರೀತಿಯಲ್ಲೇ ಕೇಳ್ತೇವೆ ಅಂತ ಅರ್ಥ. ಕೇಳೋದನ್ನೇ ಕೇಳ್ತೇವೆ, ಕೇಳಬೇಕಾದ ರೀತಿಯಲ್ಲೇ ಕೇಳ್ತೇವೆ. ಈ ರೀತಿ ಕೇಳಬೇಕು. ನೀನೇ ಗತಿ, ನಮ್ಮ ಕೈಯಲ್ಲಿ ಆಗೋದಿಲ್ಲ, ನೀನು ಸ್ವತಂತ್ರ, ನಾವು ಸ್ವತಂತ್ರರಲ್ಲ. ಆ ಭಾವನೆ ಇಲ್ಲದೆ ಹೋದರೆ ತಪ್ಪಾಗುತ್ತೆ. ದೇವರು ಸ್ತೋತ್ರ ಮಾಡೋ ರೀತಿ ಬೇರೆ, ಯಾರನ್ನು ಬೇರೆ ದೇವರ ಸ್ತೋತ್ರ ಮಾಡೋ ರೀತಿ ಬೇರೆ. ಆ ಸ್ತೋತ್ರದಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ವಸೇ ತವ ಇಮೌ ಚ ರಕ್ಷೋಧಿಪತಿ ವರೋದ್ಧತೌ ಜಹಿಸ್ವವೀರ್ಯೇಣ ಋಷುಪ್ರಭೂತಃ
ಇತೀರಿತೆ ತೈರಖಿಲೈ ಸುರೇಶ್ವರೈ ಬಭೂವ ರಾಮೋ ಜಗತೀಪತಿ ಪ್ರಭು ಇಮೌ ಚ ರಕ್ಷೋಧಿಪತಿ ವರೋದ್ಧತೌ ಜಹಿ ಸ್ವವೀರ್ಯೇಣ. ಈಗ ಮತ್ತೆ ಹುಟ್ಟಿದ್ದಾರೆ ರಾವಣ ಕುಂಭಕರ್ಣರು, ಈಗ ಆಗಿ ಹುಟ್ಬಿಟ್ಟಿದ್ದಾರೆ ದೈತ್ಯರು. ಹಿಂದೆಲ್ಲ ಭಾರಿ ಅನುಗ್ರಹ ಮಾಡಿದ್ದು, ಈಗಲೂ ಮತ್ತೆ ಮಾಡಬೇಕು ನೀನು. ಈಗ ಎಲ್ಲಿ ಹುಟ್ಟಿದ್ದಾರೆ ಅವರೀಗ? ಋಷುಪ್ರಭೂತಃ, ನೀನು ಭೂಮಿಯಲ್ಲಿ ಹುಟ್ಟಬೇಕು. ಇಬ್ಬರು ರಾಕ್ಷಸರಿದ್ದಾರೆ, ರಕ್ಷೋಧಿಪತಿ ರಾವಣ ಕುಂಭಕರ್ಣ, ವರೋದ್ಧತವು ಬ್ರಹ್ಮದೇವರ ವರ ಇದೆ, ನಿನ್ನ ವರ ಬೇರೆ ಇದೆ, ನಾನೇ ಕೊಲ್ತೀನಿ ಅಂತೇಳಿ. ಆದ್ದರಿಂದ ಸ್ವವೀರ್ಯೇಣ, ಅವರಿಗೆ ವರಬಲ ಇದೆ, ನೀನು ಸ್ವವೀರ್ಯೇಣ, ನೀನು ಸ್ವಂತ ಶಕ್ತಿಯಿಂದ ನೀನು ಅವರನ್ನು ಜಹಿ ಕೊಂದು ಹಾಕಿಬಿಡು. ಋಷುಪ್ರಭೂತಃ, ಮನುಷ್ಯರಲ್ಲಿ ಅವತಾರ ಮಾಡಬೇಕು, ಮನುಷ್ಯ ರೂಪದಲ್ಲಿ ಅವತಾರ ಮಾಡಿ ಕೊಲ್ಲಬೇಕು. ಯಾವ್ದ ಏನ? ನೃಷುಪ್ರಭೂತಃ, ಪ್ರಭೂತ ಅವತಾರ ಮಾಡಿ. ನೃಷು ಮನುಷ್ಯರಲ್ಲಿ, ನೃಷುಪ್ರಭೂತಃ ಮನುಷ್ಯರಲ್ಲಿ ಅವತಾರವನ್ನು, ಮನುಷ್ಯ ರೂಪದಲ್ಲಿ ಅವತಾರ ಮಾಡಿ ನೀನು ಅವರನ್ನು ಸಂಹಾರ ಮಾಡಬೇಕು. ಯಾಕೆ ವರ ಇದೆ ಅವರಿಗೆ, ನರವಾನರವರು ಬೇರೆಯವರಿಂದ ಸಾಯಬಾರದು ಕೇಳಿರೋದ್ರಿಂದ, ಬ್ರಹ್ಮದೇವ್ರ ವರ ಇರೋದ್ರಿಂದ ಅದು ಸತ್ಯ ಮಾಡಬೇಕಲ್ಲ ಪರಮಾತ್ಮ. ನರವಾನರನ್ನು ಬಿಟ್ಟು ಬೇರೆಯವರಿಂದ ಸೋಲ್ಬಾರದು ಅಂತ ಕೇಳಿದ್ದಕ್ಕೆ ಇಲ್ಲಿ ಹುಟ್ಟುಬಿಟ್ರೆ ಬ್ರಹ್ಮದೇವ್ರ ಮಾನನೂ ಬಂತು. ಸತ್ಯಲೋಕಾಧಿಪತಿ ಮಾತು ಸುಳ್ಳಾಗಬಾರ್ದು, ಅದು ಬಂತಲ್ಲ, ಅದಕ್ಕೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ, ಅದಕ್ಕೋಸ್ಕರ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡುತ್ತೆ. ಋಷುಪ್ರಭೂತಃ ಇತೀರಿತೆ ತೈಹಿ ಅಖಿಲೈಹಿ ಸುರೇಶ್ವರೈಹಿ. ಒಬ್ಬಿಬ್ಬರು ಕೇಳಿ ಮಾತು ಒಬ್ಬರದಾದರೂ ಕೂಡ ಪ್ರಾರ್ಥನೆ ಎಲ್ಲರದೂ ಆಗಿತ್ತು. ಎಲ್ಲರೂ ಕೇಳಿಕೊಂಡು ಬಭೂವ ರಾಮಃ ಜಗತೀಪತಿ ಪ್ರಭು, ಪರಮಾತ್ಮ ಭೂಮಿಯಲ್ಲೀಗ ರಾಜನಾಗಿ ಅವತಾರ ಮಾಡಿ, ಜಗತೀಪತಿ ಇಡೀ ಜಗತ್ತಿಗೆ ಸ್ವಾಮಿ ಪರಮಾತ್ಮ ಇಲ್ಲಿ ಅವತಾರವನ್ನು ಮಾಡಿದ ರಾಮರೂಪದಿಂದ. ಇದಿಷ್ಟು ರಾಮಾವತಾರಕ್ಕೆ ಬ್ಯಾಕ್ಗ್ರೌಂಡ್ ಇದೆ. ರಾಮಾವತಾರ ಮಾಡೋಕ್ಕೆ ಏನು ಕಾರಣ ಅಂದರೆ ಇಷ್ಟೆಲ್ಲ ನಡೆದೋಗಿತ್ತು, ಪರಶುರಾಮಾವತಾರದಿಂದ ಅಷ್ಟು ಕೆಲಸ ನಡೆದಿತ್ತು, ಮುಂದೆ ಆಗಬೇಕಾದ ಕೆಲಸ ದೊಡ್ಡದು ಇದು ಬಂದಿತ್ತು, ಇವರು ಹುಟ್ಟಿ ಮತ್ತೆ ಬಂದಿದ್ದರು, ಅವರಿಂದ ಇಡೀ ಲೋಕನಾಶವಾಗ್ತಾ ಇತ್ತು. ಅದಕ್ಕೋಸ್ಕರನೇ ಇವರು ಪ್ರಾರ್ಥನೆ ಮಾಡಿದರು, ದೇವರ ಅವತಾರವನ್ನು ಮಾಡಿದ. ಇಮೌ ಚ ರಕ್ಷೋಧಿಪತಿ ವರೋದ್ಧತವು, ವರ ತೊಗೊಂಡದ್ದು ತಪ್ಪಲ್ಲ, ವರ ಉದ್ಧತವು, ವರ ಇದೆ ಅಂತ ಏನಾದರೂ ಅವರು ಸೊಕ್ಕು ಕೊಬ್ಬಿದ್ರು. ನನ್ನ ಯಾರು ಕೇಳ್ತಾರೆ, ವರ ಪೇಪರಲ್ಲಿ ಬರ್ತಾನೆ ಇರ್ತಾರಲ್ಲ, ಮಿನಿಸ್ಟರ್ ಮಗ ಹೀಗೆ ಮಾಡ್ದ, MLA ಮಗ ಹೀಗೆ ಮಾಡ್ದ ಅಂತ ಹೇಳ್ಬಿಟ್ಟು. ಇದು ನೂರಾರು ಗೋಳು. ಅವನ ಫ್ರೆಂಡ್ ಮತ್ತು MLA ಮಗನ ಫ್ರೆಂಡ್ ಅವ್ನು ಮಾಡ್ತಿರ್ತಾರೆ, ಮತ್ತು ನನ್ನ ಫ್ರೆಂಡ್ MLA ಹಾಗೆ ಮಗ ಅಂತೆ, ಮತ್ತು ಅವ್ನು ನನ್ನ ಫ್ರೆಂಡ್ ಅವನ ಫ್ರೆಂಡ್ ಇನ್ನೋಡು ಮಾಡ್ತಿರ್ತಾರೆ. ಮತ್ತು ಈ ರೀತಿ ಮಾಡೋ ಜನ ಇರ್ತಾರಲ್ಲ, ಭಾರಿ ತಪ್ಪದು. ಜಗತೀಪತಿ ಪ್ರಭು, ಪರಮಾತ್ಮನಿಗೆ ರಾಜ್ಯ ಬೇಕಾಗಿತ್ತು, ಅವತಾರ ಮಾಡಿದ್ದ ಇಲ್ಲ. ಜಗತೀಪತಿ, ಜಗತಿ ಅಂದರೆ ಮಹಾಲಕ್ಷ್ಮಿ. ಯತ್ಕಿಂಚ ಜಗತ್ಯಾಂ ಜಗತ್, ಈಶಾವಾಸ್ಯದಲ್ಲಿ ಬಂದಿದೆಯಲ್ಲ, ಜಗತಿ ಮಹಾಲಕ್ಷ್ಮಿ, ಜಗತೀಪತಿ ಲಕ್ಷ್ಮೀಪತಿ ಪರಮಾತ್ಮ ಅವತಾರವನ್ನು ಮಾಡ್ದ ಅಂತ ಹೇಳೋದ್ರಿಂದ ಆತ ರಾಜ್ಯಾದಿಗಳಿಗೂ ಅವತಾರ ಮಾಡಿದ್ದಲ್ಲ ಪರಮಾತ್ಮ. ಬ್ರಹ್ಮದೇವ್ರ ಮಾತು ಸತ್ಯ ಮಾಡೋದಕ್ಕೋಸ್ಕರ ಮತ್ತು ಲೋಕ ಶಿಕ್ಷಣ ಮಾಡೋದಕ್ಕೋಸ್ಕರ, ಇವರು ಸಂಹಾರಕ್ಕೋಸ್ಕರ ಹುಟ್ಟಿದ್ದಾರೆ ಹೊರತು ಬೇರೆ ಅಲ್ಲ. ಎಲ್ಲಿ ಅವತಾರ ಮಾಡಿದೆ ಎಲ್ಲ ಡೀಟೇಲ್ಸ್ ಹೇಳ್ತಾನೆ. ಸಕಸ್ಯ ಪಶ್ಚಾದಿತಿ ಗರ್ಭ ಜನ್ಮನೋ ವಿವಸ್ವತಸ್ತಂತು ಭವಸ್ಯ ಭೂಭೃತಃ ಗೃಹೇ ದಶಶ್ಚಂದನ ನಾಮಿನೋ ಭೂತ್ ಕೌಸಲ್ಯಕಾನಾಮ್ನಿ ತದರ್ಥಿತೇಷ್ಟಃ. ರಾಮಾವತಾರವಾದ ಸ್ಥಳ, ತಂದೆ ತಾಯಿ ಎಲ್ಲ ಹೇಳ್ತಾ ಇದ್ದಾರೆ. ಎಷ್ಟು ಪ್ಯಾಕ್ ಮಾಡ್ತಾರೆ ಆಚಾರ್ಯ ಸಂಗ್ರಹದಿಲ್ಲ. ವೈಶಿಷ್ಟ್ಯ ಅಂದರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸಹ ಕಶ್ಯಪಸ್ಯ ಅದಿತಿ ಗರ್ಭ ಜನ್ಮನಃ ವಿವಸ್ವತಃ ತಂತುಭವಸ್ಯ ಭೂಭೃತಃ ಗೃಹೇ ದಶಶ್ಚಂದನ ನಾಮಿನಃ ಅಭೂತ್ ಕೌಸಲ್ಯಕ ನಾಮ್ನಿ ತದರ್ಥಿತೇಷ್ಟಃ. ಎಷ್ಟು ಒಂದೊಂದು ಪದ ಹಿಡ್ಕೊಂಡು ನೋಡ್ಬೇಕಾಗುತ್ತೆ. ಸಹ ಆ ಪರಮಾತ್ಮನು, ಕಶ್ಯಪಸ್ಯ ಅದಿತಿ ಗರ್ಭ ಜನ್ಮನಃ, ಕಶ್ಯಪರಿಂದ ಅದಿತಿಯಲ್ಲಿ ಹುಟ್ಟಿದಂತಹ, ವಿವಸ್ವತಃ ಸೂರ್ಯನ, ಸೂರ್ಯವಂಶದಲ್ಲಿ ಅವತಾರ ಮಾಡಿದ. ಸೂರ್ಯಲ್ಲಿ ಹುಟ್ಟಿದ್ದಾಗ ಅಂತ ಕೇಳಿದರೆ ಕಶ್ಯಪರ ಮಗನಾಗ ಸೂರ್ಯ ಹುಟ್ಟಿದ್ದ. ತಾಯಿ ಯಾರು? ಅದಿತಿ. ಕಶ್ಯಪರಿಗೆ ಅನೇಕ ಪತ್ನಿಯರು. ಅದಿತಿಯ ನೋಡ ಮಗನಾಗ, ಅದಕ್ಕೆ ಆದಿತ್ಯ ಅಂತ ಸೂರ್ಯನಿಗೆ ಹೆಸರು. ಆದಿತ್ಯ, ದೇವತೆಗಳೆಲ್ಲ ಆದಿತ್ಯರೇ, ಸ್ಪೆಷಲ್ ಆದಿತ್ಯರು ಇವರು ಸೂರ್ಯಾದಿಗಳು. ಅದಿತಿ ಗರ್ಭ ಜನ್ಮನಃ ವಿವಸ್ವತಃ ತಂತುಭವಸ್ಯ, ಅವರ ವಂಶದ ತಂತು ಅಂದರೆ ಪ್ರಜಾತಂತುಮ್ಮ ವ್ಯವಚ್ಛೇತ್ಸೀಹಿ, ಅವರ ವಂಶದಲ್ಲಿ ಬಂದಂತಹ ಭೂಭೃತ ಒಬ್ಬ ರಾಜ ಇದ್ದ. ಯಾರಾತ? ದಶಶ್ಚಂದನ ನಾಮಿನಃ, ಚಂದನದ ರಥ, ದಶರಥ, ದಶಶ್ಚಂದನ ದಶರಥ ಎಂಬ ಹೆಸರಿನ ರಾಜನ ಗೃಹೇ, ಗೃಹೇ ಅಂದರೆ ಮನೆಯಲ್ಲಿ ಅಂತ ಒಂದರ್ಥ ಗೊತ್ತಾ. ಶರಣಂ ಗೃಹ ರಕ್ಷಿತ್ರೋ ಅಂತಿರೋದು. ಇನ್ನೊಂದರ್ಥ ಹೆಂಡತಿ ಅಂತ ಅರ್ಥ. ದಶರಥರ ಹೆಂಡತಿ. ಶ್ರೀವಲ್ಲಭಾಜ್ಞಾಂ ಸುಸರೇಂದ್ರಯಾಂಚನಾಂ ಸಂಭಾವ್ಯ ಸಂಭಾವ್ಯ ತಮಾಂ ಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಸತಾಂ ಗುರು ಕೇಸರಿಣಃ ಗೃಹೇ ಅಭೂತ್. ಕೇಸರಿಣಃ ಗೃಹೇ,
ಕೇಸರಿಯ ಹೆಂಡತಿ ಅಂಜನ, ಮನೆ ಅಂತ ಒಂದರ್ಥ, ಹೆಂಡತಿ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಗೃಹಸ್ಥ ಅಂದರೆ ದೊಡ್ಡ ಬಿಲ್ಡಿಂಗು, ಸಾವಿರಾರು ಜನ ಇರ್ಬೋದು, ಮದುವೆ ಆಗಿಲ್ಲ ಅವನಿಗೆ, ಗೃಹಸ್ಥ ಅಲ್ಲ ಅವನು. ಗೊತ್ತಾಯ್ತಾ? ಒಂದೇ ಒಂದು ಗುಡಿಸಲೊಳಗಿದ್ರು ಏನೋ ಅವನು ಮನೆ ಗೃಹಸ್ಥ ಅವನು. ಬಾಂಬೆ ಪೈಪ್ಲೈನಲ್ಲಿ ವಾಸ ಮಾಡುತ್ತೆ, ಪೈಪ್ಗಳಲ್ಲಿ ಪೈಪ್ ಏನವರಿಗೆ ಮನೆ. ಹೆಂಡತಿ ಇದ್ರೆ ಏನಂತ ಕರೀತಾರೆ? ಗೃಹಿಣಿ, ಗೃಹ ಮುಚ್ಚೇತೆ ಅಂತಿದೆ. ಅದಕ್ಕೆ ಗೃಹ ಶಬ್ದಕ್ಕೆ ಗೃಹಿಣಿ ಅಂತಲೂ ಅರ್ಥ ಆದ್ದರಿಂದ ಕೌಶಲ್ಯಲ್ಲಿ ಹುಟ್ಟಿದ. ಯಾಕಂದ್ರೆ ತುಂಬ ಜನ ಪತ್ನಿಯರು ಆತಗೆ. ಅದು 353 ಜನ ಹೆಂಡಂದ್ರು ಆತಗೆ. ದಶರಥರಿ ಬರೀ 3 ಜನ ಹೆಂಡಂದ್ರಲ್ಲ, ಎಷ್ಟು ಜನ? 353 ಜನ ಇದ್ರು. 3 ಜನ ಪ್ರಸಾದರಷ್ಟೇ, ಇನ್ನು 350 ಜನ ಇದ್ರು. ಯಾರ ಮಗ ಅಂತ ಗೊತ್ತಾಗಬೇಕು. ಕೌಶಲ್ಯ ಕಾನಾಮುನಿ, ಕೌಶಲ್ಯ ಅಂತಕ್ಕಂಥ ಹೆಂಡತಿಯಲ್ಲಿ ಬರೀ ಗೃಹಿ ಅಂತ ಹೇಳೋ ಉದ್ದೇಶ ಇದ್ದಿದ್ರೆ ಅರಮನೆ ಅಂತ ಮುಗಿದು ಹೋಗ್ತಿದ್ದಾಗ. ತುಂಬ ಜನ ಹೆಂಡಂದ್ರಿದ್ದರಿಂದ ಕೌಶಲ್ಯ ಎಂಬ ಹೆಂಡತಿಯಲ್ಲಿ ದಶಚಂದನ ನಾಮಿನಃ ಈತ ಕೌಶಲ್ಯಕ ನಾಮಿನಿ ಆಕಿ. ಕೌಶಲ್ಯ ಅಂತ ಹೆಸರು ಆಕೆಗೆ, ದಶರಥ ಹೆಸರು ಈತನಿಗೆ ಹುಟ್ಟಿದ ಅವತಾರ ಮಾಡಿದ. ಅಲ್ಲಿ ಯಾಕೆ ಹುಟ್ಟಬೇಕಾಗಿತ್ತು? ಅಲ್ಲಲ್ಲ, ಕೌಶಲ್ಯ ಕಾ ಅಂತ ಹಾಕಿದ್ದೆ ಅದಕ್ಕೋಸ್ಕರ, ಒಳ್ಳೆ ಅಂತ ಹೇಳೋದಕ್ಕೋಸ್ಕರ. ಕಾ ಅಂಬೋದು ಸ್ವಂತ ಸುಖ ಎಲ್ಲ ಹೇಳೋದು. ಕೆಲಸತ್ತಿ ಕೆಟ್ಟವ್ರು ಹೇಳೋದಕ್ಕೂ ಕಾ ಅಂತ ಕರೀತಾರೆ. ಒಳ್ಳೆಯವ್ರು ಬಾಲಕ, ತುಂಬ ಹುಡುಗ, ಚಿಕ್ಕ ಹುಡುಗ ಅಂತ, ಬಾಲಕ ಆ ರೀತಿ. ಕೌಶಲ್ಯಕ ನಾಮ್ನಿ ತದರ್ಥಿತೇಷ್ಟ. ಎಷ್ಟು ಮನುಷ್ಯರಲ್ಲಿ ಅವತಾರ ಮಾಡಬೇಕು ಅಂತ ಕೇಳಿದ್ದಾರೆ. ರಾಜಮನೆಯಲ್ಲಿ ಯಾಕೆ ಹುಟ್ಟಬೇಕು? ರಾಜನಾದ್ರು ಇವನೇ ಯಾಕೆ ಆಗಬೇಕು ಅಂತ ಕೇಳಿದರೆ ತದರ್ಥಿತೇಷ್ಟ. ತದರ್ಥಿತೇಷ್ಟ, ತದರ್ಥಿತ ಇಷ್ಟ ಅಂದರೆ ಅದಕ್ಕೋಸ್ಕರನೇ ಯಜ್ಞ ಮಾಡಿದ್ದ ಆತ. ಇಷ್ಟ ಅಂದರೆ ಯಾಗ ಮಾಡಿದವನು. ಏನು ಮಾಡಿ ಯಾಗ ಮಾಡಿದ್ದ? ತದರ್ಥಿ. ಯಾವುದು ಉದ್ದೇಶ ಏನಾಗಿತ್ತು? ಅದೇ ಅಂದರೆ ಅದು ಪುತ್ರಕಾಮೇಷ್ಟಿ ಅಂತ ಅರ್ಥ. ಪುತ್ರಕಾಮ ತದರ್ಥಿತ, ಪುತ್ರಕಾಮೇಷ್ಟಿ ಸದ್ಯ ಪದ ಅದೇ ಬರಬೇಕು, ಹಾಗೆ ಉಪಯೋಗಿಸಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಆತ ರಾಮನೇ ಮಗನಾಗಬೇಕು, ಭಗವಂತ ಮಗನಾಗಬೇಕು ಅಂಥೇಳಿ ಉದ್ದೇಶದ ಪುತ್ರಕಾಮೇಷ್ಟಿಯನ್ನು ಮಾಡಿದ್ದರಿಂದ ಅವ್ರ ಮನೆಯಲ್ಲೇ ಹುಟ್ಟಿದ. ಯಾರು ತುಂಬ ಜನ ಕರೆದಿದ್ದೀರಿ, ಯಾರಿಗಾರು ಕೆಲಸ ಕೊಡಿ ಅಂದರೆ ಇಲ್ಲ, ಈ ಎಲಿಜಿಬಿಲಿಟಿ ಇರಬೇಕಲ್ಲ, ಅವರಿಗೆ ಮಾತ್ರ ಕೊಡೋದು. ಆದ್ದರಿಂದ ತದರ್ಥಿತೇಷ್ಟ. ಎಷ್ಟು ವಿಷಯ ಬಂದು ಲೆಕ್ಕ ಇಟ್ಕೊಳ್ಳಿ. ಸಾ ಕಶ್ಯಪಸ್ಯ ಅತಿಥಿ ಗರ್ಭಜನ್ಮನಃ ವಿವಸ್ವತಃ ತಂತುಭವಸ್ಯ. ವಿವಸ್ವತಃ ಅಂತ ಅಷ್ಟೇ ಹೇಳ್ಬಿಟ್ರೆ ಸೂರ್ಯನ ಮಗ ಅಂತ ಹೇಳ್ಬಿಡ್ತಾ ಇದ್ದ. ಅವ್ರ ವಂಶದಲ್ಲಿ ಬಂದ, ಸೂರ್ಯನ ಡೈರೆಕ್ಟ್ ಮಗ ಅಲ್ಲ. ಅದಕ್ಕಾಗಿ ತಂತುಭವಸ್ಯ ಭೂಭೃತಃ, ಅವರ ರಾಜ ದಶರಥ. ಗೃಹೇ ದಶಚಂದನ ನಾಮಿನಃ ಅಭೂತ್ ಕೌಶಲ್ಯಕ ನಾಮ್ನಿ ತದರ್ಥಿತೇಷ್ಟ. ಈ ಕಾಳಿದಾಸ ಕೃತಿ ಇರುತ್ತದೆ. ಒಂದು ಶ್ಲೋಕದಲ್ಲಿ ಒಂದು ಐಡಿಯಾ ಅಷ್ಟೇ, ಅವರು ಜಾಸ್ತಿ ಕೊಡೋದು, ಒಂದು ಅಲಂಕಾರ ಅಷ್ಟೇ, ಜಾಸ್ತಿ ವಿಷಯ ಇರೋದಿಲ್ಲ. ನೀವು ಬೆಳೆಸ್ತಾ ಹೋಗ್ತಾರೆ. ಹಾಗಲ್ಲ, ಪ್ಯಾಕ್ ಮಾಡಿಬಿಡ್ತಾರೆ ಆಚಾರ್ಯ. ಅದಕ್ಕೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯು. ಬಂಗಾರ ಪ್ಯಾಕ್ ಮಾಡೋಕ್ಕೆ ಬರೋದು, 1 ಗ್ರಾಮ್ ಮಾಡಿ ಇಷ್ಟು ದೊಡ್ಡ ಆಭರಣ ಆಗಿಬಿಡುತ್ತೆ. ಕಬ್ಬಣ ಪ್ಯಾಕ್ ಮಾಡೋಕ್ಕೆ ಹೋದರೆ ಪ್ಯಾಕಿಂಗ್ ವೇಸ್ಟ್ ಆಗುತ್ತೆ, ಹೊರತು ಏನೂ ಉಪಯೋಗ ಇಲ್ಲ. ಅವೆಲ್ಲ ಪ್ಯಾಕ್ ಮಾಡೋ ನೆಸಿಟಿ ಇಲ್ಲ. ಇದೆಲ್ಲ ಅಷ್ಟು ಪ್ಯಾಕ್ಡ್ ವಿತ್ ಮೀನಿಂಗ್. ತದರ್ಥಿತೇಷ್ಟ ತದಾಜ್ಞೆಯ ದೇವಗಣ ಬಭೂವಿರೇ ಪುರೈವ ಪಶ್ಚಾದಪಿ ತಸ್ಯ ಭುಮ್ನಃ ನಿಷೇವಣಾಯೋರು ಗಣಸ್ಯ ವಾನರೇಷು ಅಥೋ ನರೇಷ್ವೇವ ಚ ಪಶ್ಚಿಮೋದ್ಭವಾಃ. ತದಾಜ್ಞೆಯ ದೇವಗಣಾಃ ಬಭೂವಿರೇ ಪುರೈವ ಪಶ್ಚಾದಪಿ ತಸ್ಯ ಭುಮ್ನಃ ನಿಷೇವಣಾಯ ಗುಣಸ್ಯ ವಾನರೇಷು ಅಥೋ ನರೇಷು ಏವ ಚ ಪಶ್ಚಿಮೋದ್ಭವಾಃ. ಇಲ್ಲೂ ಹಾಗೆ ತದಾಜ್ಞೆಯ ದೇವಗಣಾಃ ಬಭೂವಿರೇ ಪುರೈವ ಪಶ್ಚಾದಪಿ ಭೂಮ್ನಃ. ಅಥವಾ ಬ್ರಹ್ಮದೇವರ ಆಜ್ಞೆಯಿಂದ ಬ್ರಹ್ಮದೇವರ ಅನೌನ್ಸ್ ಮಾಡ್ತಾ ಎಲ್ಲ ದೇವ್ರನ್ನ ಕರೆದು, ದೇವ್ರ ಅವತಾರ ಮಾಡ್ತಾ ಇದ್ದಾನೆ, ಒಳ್ಳೆ ಚಾನ್ಸ್ ಈಗ, ದೊಡ್ಡವ್ರ ಬದರಿ ಯಾತ್ರೆ ನೀವು ಹೋಗಾಗಿದ್ರೆ ಹೋಗ್ಬೋದು ಅಂತ ಹೇಳ್ತಾರಲ್ಲ, ಹಾಗೆ ದೊಡ್ಡ ಒಳ್ಳೆ ಅವಕಾಶ ಸಿಕ್ಕಿದೆ, ಸ್ವಲ್ಪ ಒಂದು ಅವತಾರ ಮಾಡ್ತಾ ಇದ್ದಾನೆ, ನೀವು ಸೇವೆಗೋಸ್ಕರ ಅವತಾರವನ್ನು ಮಾಡಿದ್ದೆ ಬ್ರಹ್ಮದೇವರು ಅನೌನ್ಸ್ ಮಾಡ್ತಾರೆ. ತಕ್ಷಣ ದೇವತೆಗಳೇನು ಮಾಡ್ತಾರಾಗ? ಅವತ್ತು ಇದೇ ಬರೋ ಪರ್ಮಿಷನ್ ಬರಬೇಕು ಅವ್ರದ್ದು, ಹಾಗೆಲ್ಲ ಬರೋಂಗಿಲ್ಲ. ಅನೌನ್ಸ್ ಮಾಡಿದ್ದಕ್ಕೆ ಚಾನ್ಸ್ ಸಿಕ್ತು. ಯು ಕ್ಯಾನ್ ಅಪ್ಲೈ ಅಂದರೆ ಮಾಡ್ಬೋದು. ಸುಮ್ಮನೆ ಮಾಡಿದರೆ ಯಾರು ಕರೆದಿದ್ರು ಅಂತ ಕೇಳ್ತಾರೆ. ಈಗ ಅವಕಾಶ ಸಿಕ್ಕಿದೆ ಮಾಡಿ. ದೇವತೆಗಳು ಒಬ್ಬೊಬ್ಬರ ದೇವಗಣಾಭೂವಿರೇ, ದೇವತೆ ಗುಂಪಾಗಿ ಹುಟ್ಟುಬಿಟ್ರೆ ದೇವತೆಗಳೆಲ್ಲ ಕೂಡ. ಇದನ್ನು ವಿಶೇಷ ಆಚಾರ ಹೇಳ್ತಾರೆ. ಪರಮಾತ್ಮನ ಅವತಾರ ಎಷ್ಟೋ ಆಗೋಗ್ಬಿಟ್ಟಿದೆ. ಆದರೆ ಅವತಾರ ಕಾಲದಲ್ಲಿ ತುಂಬ ಜನ ಇದರದ್ದು ಅವತಾರ ಮಾಡಿದ್ದು 2 ಅವತಾರಕ್ಕೆ ಮಾತ್ರ. ರಾಮಾವತಾರ, ಕೃಷ್ಣಾವತಾರದ ತುಂಬ ಜನ ಇದರ ಅವತಾರ ಮಾಡಿದ್ದು. ಬೇರೆದ್ರಲ್ಲಿ ನರಸಿಂಹ ಅವತಾರ ಜಾತಿ ಯಾರು ಬರಲಿಲ್ಲ. ಮತ್ಸ್ಯಾವತಾರ ಇಲ್ಲ, ಪೂರ್ವಾವತಾರ ಕಡಿಮೆ. ಆದರೆ ಇಲ್ಲಿ ಮ್ಯಾಕ್ಸಿಮಮ್ ದೇವತೆ ಅವತಾರ ಮಾಡಿದ್ದೆಲ್ಲಿ? ಯಾಕೆ ಮ್ಯಾಕ್ಸಿಮಮ್ ದೈತ್ಯರ ಅವತಾರ ಮಾಡಿದ್ದು ಇಲ್ಲೇನೆ, ಆಗಲೇನೆ. ಮ್ಯಾಕ್ಸಿಮಮ್ 2 ಮ್ಯಾಕ್ಸಿಮಮ್ಮೆ. ಅತಿ ಹೆಚ್ಚು ದೈತ್ಯರ ಅವತಾರ ಮಾಡಿದ್ದು ರಾಮಾವತಾರ ಕಾಲಕ್ಕೆ, ಅತಿ ಹೆಚ್ಚು ದೇವತೆಗಳ ಅವತಾರ ಮಾಡಿದ್ದು ರಾಮಾವತಾರ ಕಾಲಕ್ಕೆ. ನೆಕ್ಸ್ಟ್ ಕೃಷ್ಣಾವತಾರಕ್ಕೆ. ಅದರಲ್ಲೂ ಹೆಚ್ಚು ಯಾವಾಗ? ಯಾವುದಕ್ಕೆ ಅಂದರೆ 2ರಲ್ಲಿ ಹೆಚ್ಚು ಯಾವುದು? ಅಲ್ಲ, ಕೃಷ್ಣಾವತಾರ ಕಾಲಕ್ಕೆ. ಯಾಕೆ? ಆಚಾರ್ಯ ಹೇಳಿದ್ದಾರೆ ಸೆಕೆಂಡ್ ಇನ್ನಿಂಗ್ಸ್, ಅದು ಸೆಕೆಂಡ್ ಇನ್ನಿಂಗ್ಸ್ ಡೆಸಿಸಿವ್.
ಪಟ್ಟಿನ ಜೆಸ್ಸಿವ್ ಅಲ್ಲ. ಅರ್ಥ ಆಯ್ತಾ? ಯಾಕೆ ಬೇಕಾ ಭಾಳ ಚಾನ್ಸ್ ಇದೆ ಮುಂದೆ ಅವರಿಗೆ. ಎಷ್ಟೋ ಸರ್ತಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಇದು ತೊಗೊಂಡ್ಬಿಡ್ತಾರೆ, ಫಾಲೋ ಆನ್ ತೊಗೊಂಡು ಗೆದ್ದು ಬಿಡ್ತಾರೆ, ಆಮೇಲೆ ಫಾಲೋ ಆನ್ ತೊಗೊಂಡು. ಅರ್ಥ ಆಯ್ತಾ? ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅವೆಲ್ಲ ಇಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಫೈನಲ್ ಆದ್ರಿಂದಾಗಿನೇ ಅಲ್ಲಿ ಹೆಚ್ಚಿನ ಅವತಾರ ಮಾಡಿ. ಜರಾಸಂಧ ಅದು ಎಷ್ಟು ಜನ ಇದ್ದಾರೆ, ರಾವಣ ಕುಂಭಕರ್ಣ ಮೇಲೆ ಅಷ್ಟೇ, ಜಾಸ್ತಿ ಗುಂಪಿಲ್ಲ ಅಲ್ಲಿ. ಅವನು ಗುಂಪಿನವ್ರು ಎಷ್ಟೇ ಇದ್ದರೂ ಕೂಡ ಇಷ್ಟಿಲ್ಲ. ಇಲ್ಲಿ ಒಬ್ಬೊಬ್ಬರು ಇಂಥವ್ರೇನೆ. ಜರಾಸಂಧ, ಕಂಸ, ದುರ್ಯೋಧನ, ಕೀಚಕ, ಎಷ್ಟು ಜನ ಇದ್ದಾರೆ ಇವರೆಲ್ಲ. ಮ್ಯಾಕ್ಸಿಮಮ್ ಇದ್ದಿದ್ದು ಕೃಷ್ಣಾವತಾರ ಕಾಲಕ್ಕೆ. ಆದ್ದರಿಂದ ಇಲ್ಲಿ ಬೇರೆ ಅವತಾರಕ್ಕೆ ಇಷ್ಟೆಲ್ಲ ಬಂದಿಲ್ಲ. ಇದೆಲ್ಲ ಯಾರಿಗೂ ಆಚಾರ ಒಬ್ಬರೇ ವಿಮರ್ಶೆ ಮಾಡಿದವರು. ಅವ್ರನ್ನ ಕ್ಯಾರಿ ಅಂತ ಕೇಳೋರಿಲ್ಲ, ನಮ್ಮವರೇ ಕ್ಯಾರಿ ಅಂತ ಕೇಳೋದಿಲ್ಲ. ಹಾಗಾಗ್ಬಿಟ್ಟಿದ್ದು ಆಚಾರ ಹೇಳಿದ ಮ್ಯಾಕ್ಸಿಮಮ್ ವಿಷಯ ಹೇಳ್ತಾರೆ. ಏನ ಅದು ಕೃಷ್ಣ ಶ್ರೀನಿವಾಸ ಅವತಾರ ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಅದು ರಾಮಾವತಾರನೇ ಶ್ರೀನಿವಾಸ. ಕೃಷ್ಣಾವತಾರ ಅದು ಹೇಳ್ತಾನೆ. ತಂದೆ ತಾಯಿ ಯಾರು ಅಂತ ಕೇಳಿದರೆ ಶ್ರೀನಿವಾಸ ಹೇಳ್ತಾನೆ, ನಮ್ಮಪ್ಪ ದಶರಥ, ತಾಯಿ ಕೌಸಲ್ಯೆ, ನಮ್ಮಪ್ಪ ವಸುದೇವ, ತಾಯಿ ದೇವಕಿ. ಸೊ ಕೃಷ್ಣರು, ರಾಮಕೃಷ್ಣರು ಇನ್ನೊಂದು ರೂಪ ಅಷ್ಟೇ ಹೊರತು ಅದು ಪ್ರತ್ಯೇಕ ರೂಪ ಅಂತ ಕರೆದಿಲ್ಲ. ಅದು ವೆಂಕಟೇಶ್ ಕಲ್ಯಾಣದಲ್ಲೇ ಕರೆದಿಲ್ಲ, ಪ್ರತ್ಯೇಕ ರೂಪ ಅಂತ ಕರೆದಿಲ್ಲ. ಅದಕ್ಕೇ ಯಶೋದೆ ಏನಾಗಿ ಬಂದ್ಲು, ಬಕುಲ ಮಾಲಿಕೆಯಾಗಿ ಬಂದ್ಲು. ಆ ಲಿಂಕ್ ಹಾಗೇ ಇದೆ ಅದಕ್ಕೆ. ಸೊ ಪ್ರತ್ಯೇಕ ಅವತಾರ ಅಂತ ಕರಿಬೇಕಾಗಿಲ್ಲ. ಮದುವೆಗೆ ಎಲ್ಲ ಜನ ಬಂದಿದ್ರು, ಅಷ್ಟು ಕರೆಕ್ಟ್. ತದಾಜ್ಞೆಯ ದೇವಗಣ ಬಭೂವಿರೇ ಪುರೈವ, ಇದು ಸ್ವಾರಸ್ಯ ಮತ್ತೆ ಹೇಳ್ತಾರೆ. ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ. ದೇವತೆಗಳು ಹೇಗೆ ಬಂದರು ಅಂದರೆ, ಕೆಲವು ದೇವತೆಗಳು ಪುರೈವ ಮೊದಲೇ ಅವತಾರ ಮಾಡಿಬಿಟ್ರು. ಯಾತಕ್ಕೆ? ಇವರು ಸ್ವಾಗತ ಮಾಡೋಣ ಅಂತ ಬಂದುಬಿಟ್ರು. ಕೆಲವರು ಪಶ್ಚಾತ್ ಆಮೇಲೆ ಬಂದರು. ಪುರೈವ ಪಶ್ಚಾತ್, ಕೆಲವರು ಪಶ್ಚಾದೇವ, ಕೆಲವರು ಪುರೈವ, ಕೆಲವರು ಅದರಲ್ಲೂ ಹೆಚ್ಚಿನ ಮೊದಲು ಅವತಾರ ಮಾಡಿದ್ರು. ಯಾವಲ್ಲ ಅತಿ ಬರೋಕ್ಕೆ ಸಾಮಾನ್ಯ ಸಭೆ ಏನಾಗಿರುತ್ತೆ, ಫುಲ್ ಆಗಿರುತ್ತೆ. ಅವ್ರು ಬಂದರೆ ನಾವು ಬರ್ತೀವಿ ಅಂತ ಪುಣ್ಯಕ್ಕೆ ಬರೋದಿಲ್ಲ. ಯಾರು ಬಂದರೂ ಬರೋದಿಲ್ಲ, ಆ ವಿಚಾರ ಬೇರೆ. ಆದರೆ ಕೆಲವರು ಬರೋದಿಲ್ಲ, ಗೌರವದಿಂದ ಏನು ಮಾಡ್ತಾರೆ, ಅವ್ರು ಮಧ್ಯೆ ಬಂದು ಪ್ಯಾಕ್ ಆಗಿಬಿಟ್ಟಿರ್ತಾರೆ. ಅದು ಎಲ್ಲ ಬಂದುಬಿಡಿ. ಕೆಲವರು ಜೊತೆಗೆ ಬರೋರು ಕೆಲವರು ಇರ್ತಾರೆ, ದೊಡ್ಡವ್ರ ಜೊತೆ ಕೆಲವು ಬರ್ತಾರೆ. ಅದು ಮಿನಿಮಮ್, ಜಾಸ್ತಿ ಜನ ಇರಲ್ಲ, ಅದು ಕಡಿಮೆ ಜನ ಇರ್ತಾರೆ. ಈ ಅದನ್ನೇ ಹೇಳ್ತಾರೆ ಪೂರ್ತಿಯಾಗಿ. ಅದೇ ನೆಕ್ಸ್ಟ್ ಪಾಯಿಂಟ್ ಅದೇ. ಈಗ ತಸ್ಯ ಭೂಮ್ನಃ ನಿಷೇವಣಾಯ ಉರುಗಣಸ್ಯ, ಉರುಗುಣಸ್ಯ ವಾನರೇಶು. ಯಾತಕ್ಕೆ? ಉರುಗುಣ ಅಂದರೆ ನಾರಾಯಣ, ಆತನ್ನು ಸೇವೆ ಮಾಡೋ ಸೇವನ, ನಿಷೇವಣ, ನಿತರಾಂ ಸೇವನ. ಯಾಕೆ ಡೈರೆಕ್ಟ್ ದೇವರಿದ್ದಾನೆ ಇದ್ರೆ ಸೇವೆ ಮಾಡಬೇಕಾದ್ರೆ ಭಾರಿ ಜಾಸ್ತಿ. ಹುಂಡಿಗೆ ಇನ್ನೊಬ್ರ ಕೈಲಿ ಹಾಕ್ಸೋದಕ್ಕೂ ನಾವು ಎಷ್ಟು ಡಿಫ್ರೆನ್ಸ್ ಇರುತ್ತಲ್ಲ. ನಾವೇ ಹಾಕಿದಾಗಿರೋ ಒಂದು ಪುಣ್ಯ ಜಾಸ್ತಿ ಯಾವಾಗಲೂ. ನಿಷೇವಣಾಯ ಇಲ್ಲಿ ಹೇಳ್ತಾರೆ, ವಾನರೇಶು ಅಥವಾ ನರೇಶು. ವಾನರರಾಗಿ ಹುಟ್ಟಿದ್ರು, ನರರಾಗಿ ಹುಟ್ಟಿದ್ರು. ವಾನರ ಶಬ್ದಕ್ಕೆ ಬಹುವಚನಂ ಆದ್ಯರ್ಥ ಅಂತಿದೆ. ವಾನರಾದಿಶೋ ಅಂತ ಅರ್ಥ. ಜಾಂಬವಂತ ಯಾರು? ಕರಡಿ ಆತ. ಗೊತ್ತಾಯ್ತಾ? ಇದ್ದು ಬರೀ ಕಪ್ಪಿಗಡಿ, ಮೆಜಾರಿಟಿ ಕಪ್ಪಿಗಡಿದ್ರೆ ಹೊರತು ಬೇರೆಯವರು ಸೇರಿದ್ದಾರೆ ಅದರಲ್ಲಿ. ಅದಕ್ಕೆ ವಾನರೇಶು. ನರೇಶು ಕೆಲವರು ನರರಾಗಿ ಹುಟ್ಟಿದ್ರು, ನರರಾಗಿ ಹುಟ್ಟಿದ್ರು. ಆದರೆ ವಾನರಲ್ಲಿ ಹುಟ್ಟಿದವರೆಲ್ಲ ಮೊದಲೇ ಹುಟ್ಟುಬಿಟ್ಟಿದ್ರು, ರಾಮಾವತಾರಕ್ಕಿಂತ ಮುಂಚೆನೇ. ಸೊ ಹನುಮಂತ ಮೊದಲು ಹುಟ್ಟಿದ್ದು, ಆಮೇಲೆ ಹುಟ್ಟಿದ್ದು ಹಾಗಿದ್ರೆ ಮೊದಲೇ ಅವತಾರ ಮಾಡಿದ್ದು. ಯಾಕೆ? ಸ್ವಾಗತ ಮಾಡೋದಕ್ಕೆ. ಅಲ್ಲಿ ಭೀಮಾವತಾರ ಮೊದಲಾಗಿದ್ದು. ಭೀಮಾವತಾರ ಅಂತ 5 ತಿಂಗಳಿಗೆ ಕೃಷ್ಣಾವತಾರ ಆಯಿತು. ಮೊದಲು ಅಲ್ಲಿ ಇಲ್ಲೂ ಮೊದಲು ಬಂದಿದ್ದಾರೆ. ಇದು ವಿಶೇಷ. ನರೇಶ್ ಬೇವಚ ಪಶ್ಚಿಮೋದ್ಭವ ಅಂದ್ರೇನು? ರಾಮಾವತಾರವಾದ ಮೇಲೆ ಮನುಷ್ಯರಾಗಿ ಹುಟ್ಟಿದವರು ಬಂದರು. ಯಾರ್ಯಾರು? ಲಕ್ಷ್ಮಣ, ಭರತ, ಶತ್ರುಘ್ನ. ಇವರು ಆಮೇಲೆ ಬಂದರು. ಇವರು ಯಾಕೆ? ನರ ರೂಪದಲ್ಲಿ ಬಂದಿದ್ದರಿಂದ. ವಾನರ ರೂಪದಲ್ಲಿ ಬಂದವರೆಲ್ಲ ಮೊದಲೇ ಬಂದುಬಿಟ್ಟಿದ್ರು. ಇದು ಎಷ್ಟು ವಿಷಯ ಗೊತ್ತಾಯ್ತು, ನೆನಪಾಯ್ತಾ? ಇದರಲ್ಲಿ ಒಂದು ಶ್ಲೋಕದೊಳಗೆ ಎಷ್ಟು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ತದಾಜ್ಞೆಯ ದೇವಗಣಾ ಬಭೂವಿರೇ ಪುರೈವ ಪಶ್ಚಾತ್ ತಸ್ಯ ಭೂಮ್ನಃ. ಇವರೆಲ್ಲ ಸಹಾಯ ದೇವರಿಗೆ ಬೇಕಿತ್ತ ಅಂದರೆ ಭೂಮ ಅಂದ್ರೇನು? ಪೂರ್ಣ. ಗೌರ್ಮೆಂಟ್ಗೆ ಯಾರು ಹೆಲ್ಪ್ ಅಂತ ಕರೆಯೋದಿಲ್ಲ, ಏನಂತ ಕರೀತಾರೆ? ಸರ್ವಿಸ್ ಅಂತ ಕರೀತಾರೆ. ಗೌರ್ಮೆಂಟ್ ಸರ್ವಿಸ್ ಅಂತಾರೆ ಹೊರತು ಗೌರ್ಮೆಂಟ್ ಹೆಲ್ಪ್ ಅಂತ ಕರೆಯೋದಿಲ್ಲ. ಯಾತಕ್ಕೆ? ದೊಡ್ಡವ್ರಿಗೆ ಮಾಡೋದೆಲ್ಲ ಏನದು? ಸರಿ. ಸಣ್ಣವ್ರು ಮಾಡಿದ್ರೆ ಏನದು? ಸಹಾಯ. ದೇವರು ದೊಡ್ಡವನ, ಪೂರ್ಣನಾದವನಾದ್ದರಿಂದ ಅವ್ರು ಯಾರೂ ಬೇಕಿಲ್ಲ. ಅವ್ರ ಪುಣ್ಯಕ್ಕೆ ಅವ್ರು ಬಂದರೆ ಹೊರತು, ಇವತ್ತು ಸ್ವಾಮಿಗಳು ಊಟ ಇಲ್ಲದೆ ಕೂತಿರ್ತಾರೆ, ಅದು ಭಿಕ್ಷೆ ಬಿಡ್ತಾರೆ ಅಂತ ಯಾರು ಕರೀಲಿಕ್ಕೆ ಹೋಗೋದಿಲ್ಲ. ಏನು ಮಾಡ್ತಾರೆ? ನಮಗೆ ಪುಣ್ಯ ಬರಲಿಕ್ಕೆ ಕರೆಯೋದೇ ಹೊರತು ನಿಮ್ಗೆ ಯಾರು ಕರೆದಿಲ್ವ ಇವತ್ತು, ಹಾಗೆ ನಮ್ಮನೆ ಬನ್ನಿ ಅಂತ ಕರೆಯೋದಿಲ್ಲ. ಉಪವಾಸ ಕೊಡಬೇಡಿ ಪಾಪ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಯಾಕೆ? ನಮ್ಮ ಪುಣ್ಯ ಅಷ್ಟೇ ಹೊರತು ಅವ್ರು ಕರೀಲಿಕ್ಕೆ ಬೇಕಾಷ್ಟೇ ಇರ್ತಾರೆ. ನಮ್ಮತ್ತೆ ಅವ್ರ ಪುಣ್ಯ, ಅದು ಸೇವೆ ಅಂತ ಕರೀತೇವೆ. ಭಿಕ್ಷುಕ ಬಂದಾಗ ಏನಂತ ಕರೀತಾರೆ? ಬಂದರೂ ಬೇಡ ಹೋಗೋದಕ್ಕೆ, ಅದು ಬೇಡ ಅಂಬೋದು ಬೇರೆ. ಮೊದಲು ಕರೆದು ಕೊಡೋದಿಲ್ಲ, ಬಂದರೂ ಹೋಗಯ್ಯ ಅಂತ ಕರೆಯೋದೇ ಜಾಸ್ತಿ. ಯಾಕೆ? ಕೇಳ್ಕೊಂಡು ಬರ್ತಾರೆ. ಅದು ಸರ್ವಿಸ್ ಅಲ್ಲ, ಅದು ಅವನ ಸಹಾಯ ಅಷ್ಟೇ. ಇದು ಸರ್ವಿಸ್. ಅದಕ್ಕೆ ಪರಮಾತ್ಮನ ಸೇವೆಗೋಸ್ಕರ ಅವತಾರ ಮಾಡಿದರು. ಬರೀ ಸೇವೆ ಅಲ್ಲ, ನಿಷೇವಣಾಯ. ನಿಷೇವಣಾಯ ಅಂದರೆ ಕಾಯೇನ ವಾಚ ಮನಸೇಂದ್ರಿಯ ಇವೆಲ್ಲ ಸೇರಬೇಕಾದ್ರೆ ನಿಷೇವಣ ಅಂದರೆ ಹಾಗೆ. ಪಶ್ಚಿಮೋದ್ಭವ, ಪಶ್ಚಿಮ ಅಂದರೆ ಅನಂತರ, ಪಶ್ಚಾತ್ ಪಶ್ಚಿಮ, ಪುರೈವ ಮೊದಲು,
ವಾನರರ ರೂಪದಲ್ಲಿ ಮೊದಲಿಗೆ, ವಾನರಾದಿ ರೂಪದಲ್ಲಿ ಮೊದಲಿಗೆ, ಇದರಲ್ಲಿ ಆಮೇಲೆ. ಇಷ್ಟು ಒಂದು ಗುಂಪಿಗ. ಉಳಿದೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅದನ್ನು ನಾಳೆ ಕಂಟಿನ್ಯೂ.